ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಇವತ್ತು ನಮ್ಮ ಜೊತೆ ನಮಸ್ಕಾರ. ತುಮಕೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ನಿತ್ಯಾನಂದ್ ಬಿ ಶೆಟ್ಟಿ ಅವರು ಸೇರ್ಕೊಂಡಿದ್ದಾರೆ. ಮೊತ್ತ ಮೊದಲು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ತಮಗೆ ಆತ್ಮೀಯವಾದಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸರ್. ನಿಮ್ಮ ಸ್ವಾಗತಕ್ಕೆ ನನ್ನ ಕೃತಜ್ಞತೆ. ಅದೇ ರೀತಿ ಇವತ್ತು ನಿತ್ಯಾನಂದ್ ಶೆಟ್ಟಿ ಅವರ ಜೊತೆ ಅವರ ವೈಯಕ್ತಿಕವನ್ನ ಬಿಟ್ಟು ನಾವು ಒಂದು ಕೃತಿಯ ಕುರಿತು ವಿಶೇಷವಾದಂತ ಒಂದು ಮಾತುಕತೆ ಸಂವಾದವನ್ನ ನಡೆಸಲಿಕ್ಕೆ ನಮ್ಮ ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಸರ್ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಇವತ್ತು ನಾವು 3 ಮಂದಿ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿದ್ದೇವೆ. ತಾಂತ್ರಿಕವಾದಂತ ಯಾವುದೇ ತೊಂದರೆಗಳು ಆಗ್ಬಾರದು ಎನ್ನುವಂತ ಒಂದು ಮುನ್ನೆಚ್ಚರಿಕೆಯಿಂದ ಈ ಕಾರ್ಯಕ್ರಮವನ್ನ ನಾವು ಇಷ್ಟೇ ಜನರಿಗೆ ಸೀಮಿತಗೊಳಿಸಿದ್ದೇವೆ. ನಿತ್ಯಾನಂದ್ ಬಿ ಶೆಟ್ಟಿ ಅವರು ಮಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಸಂಸ್ಕೃತಿ ವಾಂಗ್ಮಯ ಎನ್ನುವಂತ ಮಹಾಪ್ರಬಂಧಕ್ಕೆ ವಿಶ್ವರಾಮ್ ಶೆಟ್ಟಿ ಅವರ ಮಾರ್ಗದರ್ಶನದಿಂದ PhD ಪದವಿಯನ್ನ ಪಡೆದವರು. ಅವ್ರು ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನೇರವಾದಂತ ನಡೆ ನುಡಿಯವರು, ದಿಟ್ಟ ಬರಹಕ್ಕೆ ಹೆಸರಾದವರು. ಯಾವುದೇ ಮುಲಾಜಿಲ್ಲದೆ ಯಾವುದೇ ಒಂದು ವಿಷಯವನ್ನ ಆಳಕ್ಕೆ ಇಳಿದು ಅದರ ಕುರಿತು ಚಿಂತನೆಯನ್ನ ನಡೆಸಿ ಬರಹ ರೂಪಕ್ಕೆ ಇಳಿಸುವುದು ನಾನು ಕಂಡ ಹಾಗೆ ನಿತ್ಯಾನಂದ್ ಶೆಟ್ಟಿ ಅವರ ಶೈಲಿ. ಅವರು ಒಳ್ಳೆಯ ಚಿಂತಕರು ಹಾಗೂ ಪ್ರಖರ ವಾಗ್ಮಿಯೂ ಹೌದು. ನಿತ್ಯಾನಂದ್ ಶೆಟ್ಟಿ ಅವರ ಬಗ್ಗೆ ನಾವು ವಿಶೇಷವಾದಂತಹ ಪರಿಚಯವನ್ನ ಮಾಡದೆ ನಾನಿವತ್ತು ಈ ಕೃತಿಯ ಕುರಿತು ನಾವು ಮಾತಾಡ್ಲಿಕ್ಕಿದ್ದೇವೆ. ಮಾರ್ಗಾನ್ವೇಷಣೆ ಎನ್ನುವಂತ ಕೃತಿಯನ್ನ ನಾವು ನೋಡ್ತಾ ಹೋದ್ರೆ ಅವರ ಪರಿಚಯ ಇಲ್ಲೇ ಕಾಣ್ತದೆ ನಮ್ಗೆ. ಪ್ರಥಮ ಪುಟದಲ್ಲಿ ಅವರ ಪರಿಚಯವೂ ಇದೆ. ಆದ್ರೂ ಸ್ವಲ್ಪ ಮಟ್ಟಿಗೆ ಒಂದು ಕಿರು ಪರಿಚಯವನ್ನ ಈ ಕೃತಿಯಲ್ಲಿ ಇರುವುದನ್ನೇ ನಾನು ಹೇಳ್ತೇನೆ. ಎಡಪಂಥೀಯ ಚಿಂತಕ ಮತ್ತು ರಾಜಕೀಯ ಮುತ್ಸದ್ದಿ BV ಕಕಿಲಾಯರ ಬಗ್ಗೆ ಸಮಾನತೆಯ ಸಂತ, ಕರಾವಳಿ ಕರ್ನಾಟಕದ ಕೋಮುವಾದ, ಇದು ಎಂ ಚಂದ್ರ ಪೂಜಾರಿ ಅವರ ಜೊತೆ ಬರೆದಂತ ಬರಹ. ಆಧುನಿಕ ಅಮೆರಿಕ, ಬರಾಕ್ ಒಬಾಮಾ ಮತ್ತು ಭಾರತ, ದಿನೇಶ್ ನಾಯಕ್ ಜೊತೆ ಅವರು ಜೊತೆಯಾಗಿ ಬರೆದಿರುವಂತದ್ದು. ಅದೇ ರೀತಿ ಅನುವಾದದತ್ತ ನಾವು ಬರುವುದಾದ್ರೆ ಪರಂಪರೆ, ಆಧುನಿಕತೆ, ಪ್ರತಿ ಸಂಸ್ಕೃತಿ, ಮೂಲ UR ಅನಂತಮೂರ್ತಿಯವರ ಟ್ರೆಡಿಷನ್, ಮಾಡರ್ನಿಟಿ ಅಂಡ್ ಕೌಂಟರ್ ಕಲ್ಚರ್ ಎನ್ನುವುದರಿಂದ ಅವರ ಅನುವಾದವನ್ನ ಮಾಡಿರುವಂತದ್ದು. ಕಪಿಲ ವಾಸಾಯನರು ಸಂಪಾದಿಸಿದ ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರದ ಪ್ರಕಟಣೆ, ಕಲಾತತ್ವ ಕೋಶ, ಭಾರತೀಯ ಕಲೆಗಳ ಮೂಲಭೂತ ಪರಿಕಲ್ಪನೆಗಳ ವಿವರಣ ಕೋಶದ ಕನ್ನಡದ ಅನುವಾದ, ರಾಷ್ಟ್ರ ನಿರ್ವಚನ, ಕುವೆಂಪು ವಾಂಗ್ಮಯ ವರ್ತಮಾನದ ವಾಗ್ವಾದ, ಅಳಿಕೆ ಯಕ್ಷಗಾನದ ಮೇರು ಕಲಾವಿದ ಅಳಿಕೆ ರಾಮಯ್ಯರಯ್ಯವರ ಸ್ಮೃತಿ ಕೃತಿ, ಹೀಗೆ ಹಲವಾರು ಕೃತಿಗಳನ್ನ ಅವರು ರಚಿಸಿದ್ದಾರೆ. ನಿರಂತರವಾಗಿ ಬರವಣಿಗೆಯಲ್ಲಿ ತಮ್ಮನ್ನು ಅವರು ತೊಡಗಿಸಿಕೊಂಡವರು. ಈಗ ಪ್ರಕಟಗೊಂಡಿರುವಂತಹ ಈ ಮಾರ್ಗಾನ್ವೇಷಣೆ ಸಾಹಿತ್ಯ ಸಂಶೋಧನೆಯ ಕುರಿತಾಗಿ ಬರೆದಿರುವ ಸಂಶೋಧಕರಿಗೆ ಒಂದು ಕೈಪಿಡಿಯಂತಿರುವ ಕೃತಿ ಅಂತಲೇ ನಾವು ಹೇಳ್ಬೋದು. ಇಂದು ಈ ಕೃತಿಯ ಕುರಿತು ನಾವು ವಿಶೇಷವಾದಂತ ಮಾತುಕತೆ, ಕೇವಲ ಕೃತಿಯನ್ನು ಯಾವ ರೀತಿ ಬಂತು, ಹೇಗ್ ಬಂತು ಅನ್ನೋದರ ಒಂದು ಕುತೂಹಲಕರವಾದ ಪ್ರಶ್ನೆಗಳನ್ನ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಸರ್ ತಮ್ಮಲ್ಲಿ ಕೇಳಲಿಕ್ಕಿದ್ದಾರೆ. ತಾವು ಅದಕ್ಕೆ ಉತ್ತರವನ್ನ ಕೊಡೋ ಮೊದಲು ನಾನು ಓದಿದ ಪ್ರಕಾರ, ನಾನು ಕಂಡುಕೊಂಡ ಪ್ರಕಾರ ಮಾರ್ಗಾನ್ವೇಷಣೆಯ ಕುರಿತು 4 ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾರ್ಗಾನ್ವೇಷಣೆಯಲ್ಲಿ ಸಂಶೋಧನೆಯ ಭಿನ್ನ ಸ್ವರೂಪಗಳನ್ನ, ವಿವಿಧ ಆಯಾಮಗಳನ್ನ ನಿತ್ಯಾನಂದ್ ಶೆಟ್ಟಿ ಅವರು ಚರ್ಚಿಸಿದ್ದಾರೆ. ವಿಶೇಷವಾಗಿ ಸಮಾಜ ವಿಜ್ಞಾನ ಸಂಶೋಧನೆ ಹಾಗೂ ಸಾಹಿತ್ಯ ಸಂಶೋಧನೆಯ ಕುರಿತು ಕೆಲವು ಕುತೂಹಲಕರವಾದ ಸಂಗತಿಗಳನ್ನ ನಾನು ತಿಳ್ಕೊಂಡೆ ಈ ಕೃತಿಯಲ್ಲಿ. ದಾರಿ ಇಲ್ಲದ ದಾರಿಯಲ್ಲಿ ಪಥಿಕನೊಬ್ಬ ದಾರಿ ಸವೆಸುತ್ತ ತನ್ನ ದಾರಿಯನ್ನು ತಾನೇ ಕಂಡುಕೊಳ್ಳುವುದು ಸಾಹಿತ್ಯ ಸಂಶೋಧನೆಯ ವಿಶಿಷ್ಟತೆ. ಈ ವಿಶಿಷ್ಟತೆಯನ್ನು ಬೆಳಗುವ, ತಿಕ್ಕುವ ಪ್ರಯತ್ನವನ್ನ ನಾನು ಈ ಕೃತಿಯಲ್ಲಿ ಮಾಡಿದ್ದೇನೆ ಎನ್ನುತ್ತಾರೆ ಬಹಳ ಸೊಗಸಾಗಿ ನಿತ್ಯಾನಂದ ಶೆಟ್ಟಿ ಅವರು. ಆ ಒಂದು ಕೃತಿಯ ಆಶಯ ಏನು ನಮ್ಗೆ ಅಲ್ಲೇ ಗೊತ್ತಾಗ್ತದೆ. ಕ್ಷೇತ್ರ ಜ್ಞಾನ ಮತ್ತು ಸಂಶೋಧನಾ ಪ್ರಶ್ನೆಗಳ ಕುರಿತು ಮುನ್ನುಡಿಯಲ್ಲಿ SS ಗುಂಡೂರ್ ಅವರು ಹೇಳ್ತಾರೆ, ಕನ್ನಡದ ರಿಸರ್ಚ್ ಸ್ಕಾಲರ್ಸ್ ಗಳಿಗೆ ಜಾಗತಿಕ ಬೌದ್ಧಿಕ ಆಗು ಹೋಗುಗಳು ಮತ್ತು ತಾತ್ವಿಕ ಚಿಂತನೆಗಳ ಜೊತೆಗೆ ಕನ್ನಡತ್ವದ ಇತಿಹಾಸ, ರಾಜಕೀಯ, ಸಾಮಾಜಿಕ, ಸಾಹಿತ್ಯಿಕ, ಭಾಷಿಕ ಹಾಗೂ ಸಾಂಸ್ಕೃತಿಕ ವಿದ್ಯಮಾನಗಳ ಸ್ಫುಟವಾದ ಪರಿಚಯವಿರಬೇಕು ಎನ್ನುವುದು ಬಹುಶಃ ಎಲ್ಲ ಸಂಶೋಧಕರಿಗೆ ಒಂದು ಕಿವಿ ಮಾತು ಅಂತಲೇ ನಾವು ಭಾವಿಸಬಹುದು. ಈ ಕೃತಿಯ ವೈಶಿಷ್ಟ್ಯವನ್ನು ನಾನಿಲ್ಲಿ ಹೇಳಲೇಬೇಕು. ಇದು ಸಾಮಾನ್ಯ ಕೃತಿಯ ಹಾಗೆ ನಿರೂಪಿಸಿಕೊಂಡು ಹೋದದ್ದಲ್ಲ. ಸಂಶೋಧನಾ ಆಸಕ್ತ ಮತ್ತು ಮಾರ್ಗದರ್ಶಕರ ನಡುವೆ ಸಂಭಾಷಣೆಯ ರೂಪದಲ್ಲಿ ಈ ಒಂದು ಕೃತಿ ಭಿನ್ನವಾಗಿ ವಿಶಿಷ್ಟ ಸ್ವರೂಪವನ್ನ ಪಡೆದುಕೊಂಡಿದೆ.
ಸಂಶೋಧನೆಯ ಆಳ, ಅರ್ಥ, ಲಿಬರಲ್ ಎಜುಕೇಶನ್ ಹೇಗಿರ್ಬೇಕು, ಮತ್ತೆ ಬೇರೆ ಬೇರೆ ಮೆಥಡಾಲಜಿಗಳನ್ನ ಯಾವ ರೀತಿಯಾಗಿ ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದನ್ನು ಕೂಡ ಅವರು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಕೃತಿಯಲ್ಲಿ ಹೇಳ್ತಾ ಹೋಗ್ತಾರೆ. ವಿಶೇಷವಾಗಿ ಯುರೋಪ್ ಮತ್ತು ಭಾರತದ ವಿಶ್ವವಿದ್ಯಾಲಯದ ಪರಿಕಲ್ಪನೆ ಹೇಗಿದೆ ಅನ್ನೋದು ತುಂಬಾ ಕುತೂಹಲವನ್ನ ಮೂಡಿಸ್ತದೆ. ಅಲ್ಲಿ ಇರುವಂತ ಆ ಒಂದು ವಿಶೇಷತೆ ನಮ್ಮ ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಇಲ್ಲ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ. PhD ಮಾಡುವಾಗ ಕಲಿಕೆಯ ರಹಸ್ಯವನ್ನ ಬೋಧಿಸ್ತಾ ನನಗೆ ಬಹಳ ಖುಷಿಯಾಗಿರುವಂತದ್ದು ದ್ರೋಣ ಮತ್ತು ಏಕಲವ್ಯರ ನಡುವೆ ಇದ್ದಂತಹ ವಿವೇಕ ಮತ್ತು ನೈಪುಣ್ಯತೆ. ಆದ್ರೆ ಅಶ್ವತ್ಥಾಮನಲ್ಲಿ ಪರಿಣತಿ ಇತ್ತು, ವಿವೇಕ ಮತ್ತು ನೈಪುಣ್ಯತೆ ಇರಲಿಲ್ಲ. ಈ ಮೂರು ಇರ್ಬೇಕಾದದ್ದು ಒಬ್ಬ ಸಂಶೋಧಕನಲ್ಲಿ ಎನ್ನುವುದನ್ನ ಅವರು ಪರೋಕ್ಷವಾಗಿ ಅಪರೋಕ್ಷವಾಗಿ ಅವರು ಹೇಳ್ತಾ ಹೋಗ್ತಾರೆ. ಅದರ ಬಗ್ಗೆ ಸಾಧ್ಯಂತವಾಗಿ ವಿವರಣೆಯನ್ನು ಕೂಡ ಕೊಡ್ತಾರೆ. ಈ ಕೃತಿಯ ಸಂಶೋಧಕರಿಗೆ ಶ್ರಮ, ಶಿಸ್ತು ಹೇಗಿರ್ಬೇಕು ಎನ್ನುವುದನ್ನ ತಿಳಿಸುವುದರ ಜೊತೆಯಲ್ಲಿ ಮಾರ್ಗದರ್ಶಕರ ಪಾತ್ರ ಏನು, ಸಂಶೋಧಕರ ಮತ್ತು ಮಾರ್ಗದರ್ಶಕರ ನಡುವಿನ ಸಂಬಂಧ ಹೇಗಿರ್ಬೇಕು, ಬೌದ್ಧಿಕ ತರ್ಕ ಹೇಗಿರ್ಬೇಕು ಎನ್ನುವುದರ ಕುರಿತು ಕೂಡ ಬೆಳಕು ಚೆಲ್ತದೆ. ಬಹುಶಃ ನಾನು ಇದರ ಬಗ್ಗೆ ಹೇಳ್ತಾ ಹೋದ್ರೆ ಸಮಯ ಮುಗಿಬಹುದು. ಆ ಕಾರಣಕ್ಕೆ ಇಲ್ಲಿಗೆ ಮುಗಿಸಿ ವೇದಿಕೆಯನ್ನ ನಾನೀಗ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಜಿ ಉಪಾಧ್ಯಾಯ ಸರ್ ಹಾಗೂ ನಿತ್ಯಾನಂದ ಶೆಟ್ಟಿ ಅವರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ನಿಮ್ಮ ನಡುವೆ ಇರುವಂತಹ ಒಂದು ಸಂಭಾಷಣೆಯನ್ನ, ಕೃತಿಯ ಕುರಿತು ನಡೆಯುವ ಸಂವಾದವನ್ನ ನಾನು ಆಸಕ್ತಿಯಿಂದ ಕೇಳ್ತಾನೆ. ನಾವು ನಂತರ ಯೂಟ್ಯೂಬ್ ನ ಮೂಲಕ ಇತರರಿಗೆ ಅದನ್ನ ಕೇಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದು ವೇದಿಕೆಯನ್ನ ತೆರವು ಮಾಡಿಕೊಡ್ತಾ ಇದ್ದೇನೆ. ಸರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅವರನ್ನ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನನಗೆ ಮಹಾಕವಿ ಕುವೆಂಪುರವರು ನೆನಪಾಗ್ತಾರೆ. ಅವರ ರಾಮಾಯಣ ದರ್ಶನಂ ಕೊನೆಯ ಭಾಗದಲ್ಲಿ ಕವಿ ವಿಭೂತಿ ಪ್ರೋಗ್ರೆಸ್ ಎಲ್ಲಿದೆ ಸರ್? ರೆಕಾರ್ಡಿಂಗ್ ಪ್ರೋಗ್ರೆಸ್ ಅಲ್ಲಿದೆ. ಎಲ್ರಿಗೂ ನಮಸ್ಕಾರ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಹೊತ್ತು ನನಗೆ ಮಹಾಕವಿ ಕುವೆಂಪುರವರ ರಾಮಾಯಣ ದರ್ಶನಂ ಮಹಾಕಾವ್ಯದ ಕೊನೆಯಲ್ಲಿ ಬರುವಂತಹ ಕವಿ ವಿಭೂತಿಗೆ ನಮೋ, ಕೃತಿ ವಿಭೂತಿಗೆ ನಮೋ, ಸಹೃದಯ ವಿಭೂತಿಗೆ ನಮೋ ಎನ್ನುವ ಮಾತು ನೆನಪಾಗ್ತಾ ಇದೆ. ಕವಿ, ಕೃತಿ ಮತ್ತು ಸಹೃದಯ ಇವರ ನಡುವಿನ ಸಂಬಂಧ ಅತ್ಯಂತ ಘನಿಷ್ಠವಾದದ್ದು ಎನ್ನುವ. ಹೊಸ ಕೃತಿಗಳು ಬಂದಾಗ, ಮಹತ್ವದ ಗ್ರಂಥಗಳು ಪ್ರಕಟವಾದಾಗ ಅವುಗಳ ಕುರಿತು ವಾಗ್ವಾದ, ಸಂವಾದ, ಚರ್ಚೆ ನಿರಂತರವಾಗಿ ನಡಿಬೇಕು ಎನ್ನುವಂತಹದ್ದು ನಮ್ಮೆಲ್ಲರ ಆಶಯ. ಕಳೆದ 2 ದಶಕಗಳಲ್ಲಿ ಅಂದ್ರೆ 21ನೇ ಶತಮಾನದಲ್ಲಿ ಪ್ರಕಟವಾದ ಕನ್ನಡ ಸಂಶೋಧನಾ ಜಗತ್ತಿಗೆ ಸಂಬಂಧಪಟ್ಟ ಒಳ್ಳೆಯ ಕೃತಿಗಳನ್ನ ಪಟ್ಟಿ ಮಾಡುವಾಗ ಈಗಾಗಲೇ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು ಹೇಳಿದ ಹಾಗೆ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅವರ ಮಾರ್ಗಾನ್ವೇಷಣೆ ಕೃತಿ ಸಹ ನೆಲೆಯನ್ನ ಪಡ್ಕೊಳ್ತದೆ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇದೊಂದು ಬಹುಕಾಲ, 100 ಕಾಲ ನಿಲ್ಲಬಲ್ಲ ಒಂದು ಕೃತಿ. ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವೇ ಅಧ್ಯಾಪಕರೇ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಒಂದು ಒಳ್ಳೆಯ ಕಥಾ ಸಂಕಲನ ಪ್ರಕಟ ಆದಾಗ, ಒಂದು ಒಳ್ಳೆಯ ಕವಿತಾ ಸಂಕಲನ ಪ್ರಕಟವಾದಾಗ, ಕಾದಂಬರಿ ಬೆಳಕು ಕಂಡಾಗ ಅವುಗಳ ಬಗ್ಗೆ ಚರ್ಚೆ ಮಾಡ್ತೇವೆ, ಅವುಗಳ ಬಗ್ಗೆ ವಿಚಾರ ವಿಮರ್ಶೆ ಮಾಡ್ತೇವೆ, ಚಿಂತನ ಮಂಥನ ನಡೆಸ್ತೇವೆ. ಆದ್ರೆ ಒಂದು ಒಳ್ಳೆಯ ಸಂಶೋಧನಾ ಕೃತಿ, ಒಂದು ಒಳ್ಳೆಯ ವಿಮರ್ಶಾ ಕೃತಿ, ಒಂದು ಒಳ್ಳೆಯ ಚಿತ್ರಕಲೆಗೋ ಸಂಗೀತಕ್ಕೂ ಸಂಬಂಧಪಟ್ಟ ಕೃತಿಗಳು ಬೆಳಕು ಕಂಡ್ರೆ ಅವುಗಳ ಬಗ್ಗೆ ಅಷ್ಟಾಗಿ ನಾವು ಮಾತನಾಡಿಸುವುದಿಲ್ಲ. ನಮ್ಮ ಸಾಹಿತ್ಯದ ಪರಿಕಲ್ಪನೆಗಳೆಲ್ಲ, ವಿಶೇಷವಾಗಿ ಚಿಂತನೆಗಳೆಲ್ಲ ಸೃಜನಶೀಲ ಸಾಹಿತ್ಯ ಅಂತ ಏನ್ ಕರಿತೀವಲ್ಲ, ಕ್ರಿಯೇಟಿವ್ ಲಿಟ್ರೇಚರ್ ಕಡೆಗೆ, ಪಾಪ್ಯುಲರ್ ಲಿಟ್ರೇಚರ್ ಕಡೆಗೆ ಒತ್ತು ಏನು ಅದು ಆಗಬಾರದು. ಕನ್ನಡದಲ್ಲಿ ಬಂದಂತಹ ಅತ್ಯಮೂಲ್ಯವಾದಂತಹ ಇತ್ತೀಚಿನ ದಿನಗಳಲ್ಲಿ ಕನ್ನಡ ರಿಸರ್ಚ್ ಮೆಥಡಾಲಜಿ ಅಂತ ಏನ್ ಹೇಳ್ತೀವಲ್ಲ, ಸಂಶೋಧನಾ ವಿಧಾನ ಕ್ರಮ ಅಂತ ಏನ್ ಹೇಳ್ತೀವಲ್ಲ, ಇದರ ಹಿನ್ನೆಲೆಯಲ್ಲಿ ಅನೇಕ ದೃಷ್ಟಿ ತಿದ್ದುವ ಮಹತ್ವದ ಒಂದು ಕೃತಿ ಬಂದಿದೆ. ಈ ಕೃತಿಯ ಕುರಿತು ನಾಡಿನಾದ್ಯಂತ ಚರ್ಚೆ ಆಗ್ಬೇಕೆನ್ನುವ ದೃಷ್ಟಿಯಿಂದ ಇವತ್ತಿನ ಈ ಒಂದು ಸಂವಾದ ಕಾರ್ಯಕ್ರಮವನ್ನ ನಾವು ಇಟ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅವರನ್ನ ನಾನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ಇಂತಹ ಒಂದು ಮಹತ್ವದ ಕೃತಿಯನ್ನ ರಚನೆ ಮಾಡುವುದು ಸಾಮಾನ್ಯದ ಮಾತಲ್ಲ. ಕಳೆದ 2 ದಶಕಗಳ ಅವರ ಬೌದ್ಧಿಕ ಶ್ರಮ, ವ್ಯಾಪಕ ಓದು, ಅಧ್ಯಯನ ಇಲ್ಲಿ ನೆಲೆ ಪಡೆದಿದೆ ಅನ್ನುವಂಥದ್ದು. ಕನ್ನಡ ಸಂಶೋಧನಾ ಲೋಕ ಇಟ್ಟ ಹೆಜ್ಜೆ, ದೊಡ್ಡ ರೂಪದ ಸಮಗ್ರ ದರ್ಶನವನ್ನು ಅವ್ರು ಮಾಡಿಕೊಡ್ತಾರೆ. ನಮ್ಮ PhD ಅಧ್ಯಯನ ಕ್ರಮ, ಕನ್ನಡ ಸಂಶೋಧನಾ ಲೋಕದಲ್ಲಿ ನಡೆದಂತಹ ಅಧ್ವಾನಗಳು, ಇವತ್ತು ಸಂಶೋಧನಾ ಲೋಕ ಯಾವ ರೀತಿಯಲ್ಲಿ ಸ್ವರ್ಗ್ತಾ ಇದೆ, ವಿಶ್ವವಿದ್ಯಾಲಯಗಳ ಕೆಲಸ ಏನು, ಈ ಎಲ್ಲ ವಿದ್ಯಮಾನಗಳ ಕುರಿತು ಅವರು ಚರ್ಚೆಯನ್ನು ನಡೆಸಿ
ಕನ್ನಡದಲ್ಲಿ ಸಂಶೋಧನೆ ಯಾವ ದಾರಿಯಲ್ಲಿ ನಡಿಬೇಕು ಎನ್ನುವ ಕುರಿತು ಅವರು ಅನೇಕ ಸತ್ಯಾಂಶಗಳನ್ನ ಇಲ್ಲಿ ತೆರೆದಿಟ್ಟಿದ್ದಾರೆ. ನನ್ನ ಪ್ರಕಾರ ಮಾರ್ಗಾನ್ವೇಷಣೆ ಬಹುಕಾಲ ನಿಲ್ಲಬಲ್ಲ ಕೃತಿ ಆದ್ದರಿಂದ ಇವತ್ತು ಅದರ ಕೃತಿಕಾರರಾದಂತಹ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅವರನ್ನ ನಾನು ಮಾತನಾಡಿಸುವುದು ನನ್ನ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಸರ್, ಈ ಮಾರ್ಗಾನ್ವೇಷಣೆ ಕೃತಿಯ ಉದ್ದೇಶ ಏನು? ಇದು ಯಾವ ಒಂದು ಆಶಯದಲ್ಲಿ ಇಂತಹ ಒಂದು ಕನ್ನಡದಲ್ಲಿ ಭಿನ್ನ ಬಗೆಯ ಒಂದು ಸಂವಾದ? ಹಿಂದೆ ನಾ ಈ ಕೃತಿಯನ್ನ ಪುರಾಣ ನೂತನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನೀವು ಉಪನಿಷತ್ತಿನ ಅಲ್ಲಿ ಬಂದಂತ ಅಂಶಗಳಿರಬಹುದು. ಈಗಾಗಲೇ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು ಹೇಳಿದ ಹಾಗೆ ಮಹಾಭಾರತದ ಕಥಾನಕಗಳು ಅಲ್ಲಲ್ಲಿ ಬಂದು ಹೋಗ್ತವೆ. ಇದೊಂದು ಭಿನ್ನ ಬಗೆಯ ಸಂವಾದದ ಮುಖಾಂತರವಾಗಿ ಗುರು ಶಿಷ್ಯರ ನಡುವಿನ ಈ ಒಂದು ಸಂವಾದದ ಮುಖಾಂತರವಾಗಿ ಉತ್ತರವನ್ನ ಕಂಡುಕೊಳ್ಳುವ ಅನೇಕ ಸಂದೇಹಗಳಿಗೆ ಪರಿಹಾರವನ್ನು ನೀವು ಸೂಚಿಸ್ತೀರಿ. ಇದು ಹೇಗೆ ಸಾಧ್ಯ ಆಯ್ತು? ಈ ಪರಿಕಲ್ಪನೆ ನಿಮ್ಗೆ ಹೇಗೆ ಸಾಧ್ಯ ಆಯ್ತು? ಈ ಕೃತಿ ರಚನೆಯ ಉದ್ದೇಶ ಏನು ಅಂತ ತಾವು ಹಂಚಿಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೀವಿ. ಮೊದಲನೇದಾಗಿ ನಾನು ಬಹಳ ವಿಶೇಷವಾಗಿ ಗೌರವಿಸುವ ಮತ್ತು ನಾನು ಇಷ್ಟಪಡುವ ಪ್ರೊಫೆಸರ್ GN ಉಪಾಧ್ಯಾಯ ಅವರ ನೇತೃತ್ವದ ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗ ಮಾರ್ಗಾನ್ವೇಷಣೆಯ ಕುರಿತು ಇಂತಹ ಒಂದು ಸಂವಾದವನ್ನು ನಡೆಸುತ್ತಿರುವುದಕ್ಕೆ ಮತ್ತು ಅದರಲ್ಲಿ ಆತ್ಮೀಯರಾಗಿರುವ ಡಾಕ್ಟರ್ ಪೂರ್ಣಿಮಾ ಸುಧಾಕರ್ ಶೆಟ್ಟಿಯವರು ಇದರ ಕೊಂಡಿಯಾಗಿ ಈ ಸಂವಾದವನ್ನು ಬೆಸೆಯುವ ಕೆಲಸವನ್ನು ಮಾಡಿರುವುದಕ್ಕೆ ನಾನು ಹೃತ್ಪೂರ್ವಕವಾಗಿ ನಿಮಗಿಬ್ಬರಿಗೂ ಮತ್ತು ನೀವು ಪ್ರತಿನಿಧಿಸುವ ಸಂಸ್ಥೆಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುವುದಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಈಗಾಗಲೇ ಮಾರ್ಗಾನ್ವೇಷಣೆಯ ಬಗ್ಗೆ ಅನೇಕ ರೀತಿಯ ಅನೇಕ ಭಿನ್ನ ಭಿನ್ನ ನಿಲುವುಗಳ ಚರ್ಚೆಗಳು ನಡೆದಿವೆ. ಯಾವ ಆ ಚರ್ಚೆಯ ಸ್ವರೂಪ ಏನು, ಆ ಚರ್ಚೆಯ ನೆಲೆಬೆಲೆ ಏನು ಎನ್ನುವುದನ್ನು ನಾನು ಈಗ ಈ ಸಂದರ್ಭದಲ್ಲಿ ಇಲ್ಲಿ ಪ್ರಸ್ತಾವಿಸಲಿಕ್ಕೆ ಹೋಗದೆ ಪ್ರೊಫೆಸರ್ GN ಉಪಾಧ್ಯಾಯ ಸರ್ ಅವರು ನನಗೆ ಏನು ಪ್ರಶ್ನೆ ಕೇಳಿದಾರೋ ಆ ಪ್ರಶ್ನೆಯನ್ನಷ್ಟೇ ಉತ್ತರಿಸುವ ಕೆಲಸವನ್ನು ಮಾಡ್ತೇನೆ. ತುಳುವಿನಲ್ಲೊಂದು ಮಾತಿದೆ, ಪಂಡಿ ಬೇಲೆ ಪಾಡಿ ನುಕ್ಕು ಅಂತ. ಅಂದ್ರೆ ಏನು ಹೇಳಿದ ಕೆಲಸವೋ ಅದಕ್ಕೆ ತಕ್ಕದಾದಂತಹ ಒಂದು ಅನ್ನ ಅಂತ. ಸೊ ಆ ಹಿನ್ನೆಲೆಯಲ್ಲಿ ನಾನು ಈಗ ಮೇಷ್ಟ್ರು ಏನು ಪ್ರಶ್ನೆ ಕೇಳಿದಾರೋ ಆ ಪ್ರಶ್ನೆಗಷ್ಟೇ ಉತ್ತರವನ್ನು ಕೊಡುವ ಒಬ್ಬ ಸಭ್ಯ ವಿದ್ಯಾರ್ಥಿಯ ಹಾಗೆ ನಾನು ಈ ಸಂವಾದದಲ್ಲಿ ತೊಡಗುವುದಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಈ ಮಾದರಿಯ ಒಂದು ಪುಸ್ತಕವನ್ನು ರಚಿಸುವ ಉದ್ದೇಶ ನನ್ನಲ್ಲಿ ಇರಲಿಲ್ಲ. ನಾನು ಸಂಶೋಧನೆಯನ್ನು ನಡೆಸ್ತಾ ಇರುವ ಸಂದರ್ಭದಲ್ಲಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನಪ್ಪ, ಕನ್ನಡ ಸಂಸ್ಕೃತಿ ವಾಂಗ್ಮಯ ಎನ್ನುವುದು ನನ್ನ ಸಂಶೋಧನಾ ಸಮಸ್ಯೆ. ನಾನು ಅದರಲ್ಲಿ ಶಂಬಾ ಅವರನ್ನ, ಚಿದಾನಂದ ಮೂರ್ತಿಯವರನ್ನ, ಆಲೂರು ವೆಂಕಟರಾಯರನ್ನ, DV ಗುಂಡಪ್ಪನವರನ್ನ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಸಂಶೋಧನೆ ಅಂದ್ರೆ ಏನು ಎನ್ನುವುದು ನನಗೆ ಕಿಂಚಿತ್ ರೂಪದಲ್ಲೂ ಅರ್ಥವಾಗದೇ ಇದ್ದ ಸನ್ನಿವೇಶದಲ್ಲಿ ನಾನು ಸಂಶೋಧನೆಯನ್ನು ನಡೆಸಿದ್ದೆ. ಹಾಗಾಗಿ ನನಗೆ ಈಗಲೂ ಆ ಸಂಶೋಧನೆಯನ್ನು ನನ್ನ ಸಂಶೋಧನೆ ಎಂದು ಹೆಮ್ಮೆಯಿಂದ ಪ್ರೀತಿಯಿಂದ ಹೇಳಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಅದು ನನಗೆ ಅರ್ಥ ಆಗದೆ ನಾನು ಮಾಡಿದ ಒಂದು ಕೆಲಸ. ಯಾವ ಕೆಲಸವನ್ನು ನಾವು ನಮ್ಮ ಕೆಲಸ ಎಂದು ಭಾವಿಸ್ತೇವೆ, ಯಾವ ಕೆಲಸವನ್ನು ಇದು ನಮ್ಮ ಕೆಲಸ ಎಂದು ನಾವು ಎದೆಗಪ್ಪಿಕೊಳ್ತೇವೆ ಅಂದ್ರೆ ಆ ಕೆಲಸ ನಮಗೆ ಸಂಪೂರ್ಣವಾಗಿ ಅರ್ಥ ಆಗಿರಬೇಕು. ಆ ಕೆಲಸದ ಜೊತೆಗೆ ನಮಗೆ ಒಂದು ಬಗೆಯ
ಆತ್ಮ್ಯದ ಸಂಬಂಧ ಸಾಧ್ಯವಾಗಬೇಕು. ಇವೆರಡೂ ಆಗದಿದ್ರೆ, ಅಂದ್ರೆ ಅರ್ಥವೂ ಆಗದಿದ್ರೆ, ಸಂಬಂಧವೂ ಸಾಧ್ಯವಾಗದಿದ್ರೆ, ಆ ಕೆಲಸಕ್ಕೂ ನಮಗೂ ಒಂದು ಬಿರುಕು ಇರ್ತದೆ. ನಾನು ಸಂಶೋಧನೆ ನಡೆಸುವಂತ ಕಾಲಕ್ಕೆ ಅಥವಾ ಮೇಷ್ಟ್ರು ಉಪಾಧ್ಯಾಯ ಅವರು ಸಂಶೋಧನೆ ನಡೆಸುವಂತ ಕಾಲಕ್ಕೆ ಸಂಶೋಧನಾ ಮೀಮಾಂಸೆಯೂ ಕರ್ನಾಟಕದಲ್ಲಿ ಅಷ್ಟಾಗಿ ರೂಪುಗೊಂಡಿರಲಿಲ್ಲ. ಮತ್ತು ಈ ರಿಸರ್ಚ್ ಕೋರ್ಸ್ ವರ್ಕ್ ಎನ್ನುವಂತಹ ಒಂದು ಅತ್ಯಂತ ಶಿಸ್ತುಬದ್ಧವಾದಂತಹ ಒಂದು 6 ತಿಂಗಳ ಕೋರ್ಸ್ ಕೂಡ ಆ ಕಾಲದಲ್ಲಿ ನಡೀತಿರ್ಲಿಲ್ಲ. ನಾವೇ ವಿಶ್ವವಿದ್ಯಾನಿಲಯಕ್ಕೆ ಬಂದು ನಮಗೆ ಹಿತ ಎನಿಸುವ ಮಾರ್ಗದರ್ಶಕರನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಆ ಮಾರ್ಗದರ್ಶಕರಿಗೆ ನಾವು ಯಾವ ಏರಿಯಾದ ಮೇಲೆ ಕೆಲಸ ಮಾಡ್ತೇವೆ ಎನ್ನುವುದರ ಬಗ್ಗೆ ಒಂದು 5-10 ಪುಟಗಳ ಒಂದು ಪ್ರಬಂಧವನ್ನು ಒಪ್ಪಿಸಬೇಕಾಗಿತ್ತು. ಅವರು ಆ ಪ್ರಬಂಧವನ್ನು ಓದಿ, ಆ ಬರವಣಿಗೆಯನ್ನು ಗಮನಿಸಿ, ಆ ಬರವಣಿಗೆ ಹಿಂದಿರುವ ಗೃಹೀತವನ್ನು ಗುರುತಿಸಿ, ಇವನು ಪರವಾಗಿಲ್ಲ ಅಂತ ಆದ್ಮೇಲೆ ಆವಾಗ ಸಂಶೋಧನೆಗೆ ಒಪ್ಪಿಗೆ ಸಿಕ್ತಿತ್ತು. ಸಂಶೋಧನೆ ಹಾಗೆ ನಡೀತಿತ್ತು. ನಾನು ನನ್ನ ಸಂಶೋಧನೆಯನ್ನು 1998ರಲ್ಲಿ ಆರಂಭಿಸಿ 2007ರಲ್ಲಿ ಮುಗಿಸಿದೆ. ಈ 8-9 ವರ್ಷಗಳ ಕಾಲ ನನಗೆ ಸಂಶೋಧನೆ ಎನ್ನುವಂತಹ ಒಂದು ಬಹಳ ದೊಡ್ಡ ಬೌದ್ಧಿಕ ಲೋಕ ಇದೆ. ಆ ಲೋಕದ ಒಳಗೆ ಪ್ರವೇಶಿಸುವ ದಾರಿಗಳು ಯಾವುವು ಎನ್ನುವುದು ಅಸ್ಪಷ್ಟವಾಗಿತ್ತು. ಆದರೆ ಯಾವಾಗ ನಾನೇ ವಿಶ್ವವಿದ್ಯಾನಿಲಯಕ್ಕೆ ಸೇರಿ ನಾನೇ ನನ್ನ ಸಂಶೋಧನಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವಂತಹ ಸಮಯ ಬಂತು, ಆವಾಗ ನಾನು ನಿಜವಾದ ಸಮಸ್ಯೆಗೆ ಸಿಲುಕಿ ಹಾಕಿಕೊಂಡೆ. ಏನ ಸಮಸ್ಯೆ ಅಂದ್ರೆ, ಸಂಶೋಧನೆ ಅಂದ್ರೆ ಏನು ಎನ್ನುವುದನ್ನು ಇನ್ನೂ ಅರ್ಥ ಮಾಡಿಕೊಳ್ಳುವ ಹಂತದಲ್ಲಿರುವ ನಾನು ಸಂಶೋಧನೆ ಅಂದ್ರೆ ಏನು ಎನ್ನುವುದನ್ನು ನನ್ನ ವಿದ್ಯಾರ್ಥಿಗಳಿಗೆ ಹೇಳಬೇಕಾಗಿತ್ತು, ಅವರನ್ನು ತಿದ್ದಬೇಕಾಗಿತ್ತು, ಅವರನ್ನು ಸಂಶೋಧನೆಗೆ ಸಜ್ಜುಗೊಳಿಸಬೇಕಾಗಿತ್ತು. ಇದರ ಜೊತೆಗೆ ವಿಶ್ವವಿದ್ಯಾನಿಲಯಗಳಲ್ಲಿ ನಡೀತಾ ಇರುವಂತಹ ಸಂಶೋಧನಾ ಚಟುವಟಿಕೆಗಳು, ನನಗೆ ಸಂಶೋಧನಾ ಮಹಾಪ್ರಬಂಧ ಮೌಲ್ಯಮಾಪನಕ್ಕಾಗಿ ಬರ್ತಾ ಇದ್ದಂತಹ ಸಂಶೋಧನಾ ಮಹಾಪ್ರಬಂಧಗಳು, ಅವುಗಳನ್ನು ಓದುತ್ತಾ ನಾನು ಮೌಲ್ಯಮಾಪನ ನಡೆಸಿದ ಬಗ್ಗೆ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಸರ್ ಹೇಳಿ, ಮುಂದುವರಿಸಿ. ಏನು ನೆಟ್ವರ್ಕ್ ಸಮಸ್ಯೆ ಇದೆ? ಹಲೋ, ಹೊರಗೇನೆ ಹೋದ್ರು. ಹಲೋ, ಹೌದಾ? ಅಯ್ಯೋ, ಬರ್ಬೋದು, 1 ನಿಮಿಷ ಕಾಯೋಣ. ಹಲೋ, ಬಂದ್ರ? ಜಾಯಿನ್ ಆಗ್ತಾ ಇದ್ದಾರೆ. ಹಾ, ಹಲೋ. ಹಾ, ಹಲೋ ಸರ್. ಸರ್, ಕೇಳ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆ. ನೀವು ಈಗ ಕೇಳ್ತಾ ಇದೆಯಾ? ನೀವು ಮೌಲ್ಯಮಾಪನದ ಮಾತನ್ನ ಅಲ್ಲಿಂದ ಮುಂದುವರಿಸಿ, ಎಡಿಟ್ ಮಾಡ್ಲಿಕ್ಕೆ ಆಗುತ್ತೆ. ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಮಹಾಪ್ರಬಂಧಗಳನ್ನು ಮೌಲ್ಯಮಾಪನ ಮಾಡ್ತಾ ಇದ್ದ ಒಂದು ಸಂದರ್ಭ. ಓಕೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ. ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳ
ಮಹಾಪ್ರಬಂಧಗಳು ನನಗೆ ಮೌಲ್ಯಮಾಪನಕ್ಕೆ ಬಂದಾಗ ಆ ಮಹಾಪ್ರಬಂಧಗಳ ಸ್ಥಿತಿಗತಿ, ನನ್ನ ಜೊತೆಗೆ ಮಾರ್ಗದರ್ಶನ ಮಾಡ್ತಾ ಇದ್ದಂತಹ ಅನೇಕ ಅಧ್ಯಾಪಕರು ನನ್ನ ಜೊತೆಗೆ ಸಂಶೋಧನೆ ಬಗ್ಗೆ ಹಂಚಿಕೊಳ್ತಾ ಇದ್ದಂತಹ ಕಳವಳ, ಬೇರೆ ಬೇರೆ ಶಿಸ್ತುಗಳಲ್ಲಿ, ಜ್ಞಾನ ಶಿಸ್ತುಗಳಲ್ಲಿ ನಡೀತಾ ಇದ್ದಂತಹ ಮಹಾಪ್ರಬಂಧಗಳ ಮುಕ್ತ ಮೌಖಿಕ ಪರೀಕ್ಷೆಗೆ ನಾನು ಉದ್ದೇಶಪೂರ್ವಕವಾಗಿಯೇ ಹಾಜರಾಗಿ ಅಲ್ಲಿ ನಡೆಯುತ್ತಾ ಇರುವಂತಹ ಆ ಪ್ರವೇಶ ಪರೀಕ್ಷೆಯ ಕ್ರಮ ಮತ್ತು ಅಲ್ಲಿಯ ಥೀಸಿಸ್ಗಳನ್ನು ನೋಡಿದಾಗ ನನಗೆ ಮತ್ತೆ ಮತ್ತೆ ಬಹಳ ಗಾಢವಾಗಿ ಅನಿಸಿದ್ದು, ನಾವ್ಯಾರೂ ನಿಜವಾದ ಅರ್ಥದಲ್ಲಿ ಸಂಶೋಧನೆಯನ್ನು ನಡೆಸ್ತಾ ಇಲ್ಲ ಅಂತ. ನಾನು ಕೇವಲ ನನ್ನ ವಿಭಾಗದ ಅಥವಾ ಕರ್ನಾಟಕದ ಕನ್ನಡ ವಿಭಾಗದ ಕಥೆಯನ್ನು ಮಾತ್ರ ಹೇಳ್ತಾ ಇಲ್ಲ. ಕರ್ನಾಟಕದ ಬಹುತೇಕ ವಿಶ್ವವಿದ್ಯಾನಿಲಯಗಳ ಬಹುತೇಕ ಎಲ್ಲ ವಿಭಾಗಗಳಲ್ಲೂ ಕೂಡ ಇದೇ ಮಾದರಿಯ ಸಂಶೋಧನೆ ಅಂದ್ರೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ನಡೆಸುತ್ತಿರುವ ಒಂದು ಬೌದ್ಧಿಕ ಚಟುವಟಿಕೆಯಾಗಿ ನಾನು ಈ PhD ಪ್ರಕ್ರಿಯೆಯನ್ನು ಗಮನಿಸಿದೆ. ಸರ್, ಇದಕ್ಕೆ ಕಾರಣ ಏನು? ಮುಖ್ಯವಾಗಿ ಕಾನ್ಸೆಪ್ಟ್ಗಳಲ್ಲಿ ನೀವು ಹೇಳ್ತೀರಿ ಸಂಶೋಧನಾ ವಿಧಾನ ಬೇರೆ, ರಿಸರ್ಚ್ ಮೆಥಡ್ ಬೇರೆ, ಮೆಥಡಾಲಜಿ ಬೇರೆ ಅಂತ. ಈ ತರದ ಸಂದೇಹ ಕನ್ನಡದ ಗೊಂದಲ ಕನ್ನಡದಲ್ಲಿ ಇದೆ. ನಮ್ಮ ಚಿದಾನಂದ ಮೂರ್ತಿ ಅವರಿಂದ ತೊಡಗಿ ಕಲಬುರ್ಗಿ ಅವರಾಗಿರ್ಬೋದು, ಅನೇಕರು ಒಳ್ಳೆಯ ಪುಸ್ತಕಗಳನ್ನು ಬರೆದ್ರು. ಹೀಗಿದ್ದು ಸಾಹಿತ್ಯವನ್ನ ಅಧ್ಯಯನ ಮಾಡೋ ವಿದ್ಯಾರ್ಥಿಗಳಲ್ಲಿ ಇದು ಗೊಂದಲ ಏರ್ಪಡ್ಲಿಕ್ಕೆ ಕಾರಣ ಏನು ಅಂತ? ಒಂದು, ನಾವು ಮೂಲಭೂತವಾಗಿ ಯೋಚನೆ ಮಾಡಬೇಕಾಗಿರೋದು, ಈಗ ಉದಾಹರಣೆಗೆ ಯಕ್ಷಗಾನ, ಈ ಕಲೆಯ ಮೂಲಕ ನಾನು ಇದನ್ನು ವಿವರಿಸುವುದಕ್ಕೆ ಬಯಸ್ತೇನೆ. ಅಲ್ಲಿ ಕಿರೀಟ ಅಂದ್ರೆ ಏನು ಅಂತ ನಮಗೆ ಗೊತ್ತಿದೆ, ಅದನ್ನು ಎಲ್ಲಿಗೆ ಕಟ್ಟುವುದು ಎನ್ನುವುದು ನಮಗೆ ಗೊತ್ತಿದೆ. ಬಾಲ್ಮುಂಡು ಅಂದ್ರೆ ಏನು ಅಂತ ಗೊತ್ತಿದೆ, ಅದನ್ನು ಎಲ್ಲಿಗೆ ಕಟ್ಟುವುದು ಎನ್ನುವುದು ನಮಗೆ ಗೊತ್ತಿದೆ. ಭುಜಕೀರ್ತಿ ಅಂದ್ರೆ ಏನು ಅಂತ ಗೊತ್ತಿದೆ, ಅದನ್ನು ಎಲ್ಲಿಗೆ ಕಟ್ಟುವುದು ಎನ್ನುವುದು ನಮಗೆ ಗೊತ್ತಿದೆ. ಸೊ ನಮ್ಮ ಸಂಸ್ಕೃತಿಯ ಭಾಗವಾಗಿ ಯಕ್ಷಗಾನ ಎನ್ನುವಂತಹ ಕಲೆ ನಮ್ಮ ನಡುವೆ ಹುಟ್ಟಿದುದರಿಂದ ನಮಗೆ ಯಕ್ಷಗಾನದ ಭಾಷೆ, ಯಕ್ಷಗಾನದ ಪರಿಭಾಷೆ, ಯಕ್ಷಗಾನದ ಪರಿಕಲ್ಪನೆ ಇವೆಲ್ಲವೂ ಹೃದ್ಗತ. ಆದರೆ ಸಂಶೋಧನೆಗೆ ಸಂಬಂಧಪಟ್ಟಂತೆ ನೀವು ನೋಡುವುದಾಗಿದ್ರೆ, ನಾವು ಯಾವುದನ್ನು ಇವತ್ತು ಆಧುನಿಕ ಅರ್ಥದ ಸಂಶೋಧನೆ ಎಂದು ಕರೀತಿದ್ದೇವೆಯೋ ಇದು ನೇರವಾಗಿ ನಮ್ಮಲ್ಲಿ ಹುಟ್ಟಿದ್ದಲ್ಲ. ಇದು ನಮಗೆ ಕೊಲೋನಿಯಲ್ ಮಾಡರ್ನಿಟಿಯ ಮೂಲಕ, ವಸಾಹತುಶಾಹಿ ಆಧುನಿಕತೆಯ ಮೂಲಕ ನಮಗೆ ಪ್ರದತ್ತವಾಗಿರುವಂತ. ಸೊ ಯಾವುದು ನಮಗೆ ನಮ್ಮ ಚಾರಿತ್ರಿಕ ಗತಿಯಲ್ಲಿ ಅರ್ಧಂಬರ್ಧ ಕೊಡಲ್ಪಟ್ಟಿದೆಯೋ, ಅಥವಾ ನಮ್ಮ ಚಾರಿತ್ರಿಕ ಗತಿಯ ಅರ್ಧ ಭಾಗದಲ್ಲಿ ನಮಗೆ ಕೊಡಲ್ಪಟ್ಟಿದೆಯೋ, ಅದರ ಜೊತೆಗೆ ನಮಗೆ ಏಗುವುದಕ್ಕೆ ಸಾಧ್ಯವಾಗದೆ, ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೆ, ಹೀಗೆ ಕೊಡಲ್ಪಟ್ಟದನ್ನ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಭಾಗವನ್ನಾಗಿ ನಮಗೆ ಮಾಡುವುದಕ್ಕೆ ಸಾಧ್ಯವಾಗದೆ ನಾವು ಈ ಸಂಶೋಧನೆಯ ಕ್ಷೇತ್ರದಲ್ಲಿ ಎಡವಿದ್ದೇವೆ. ಈಗ ನೋಡಿ, ಉದಾಹರಣೆಗೆ ಇಂಗ್ಲೆಂಡ್ ಅಲ್ಲಿರುವ ಒಬ್ಬ ಡಾಕ್ಟರ್ ಮತ್ತು ಇಂಡಿಯಾದಲ್ಲಿರುವಂತಹ ಒಬ್ಬ ಡಾಕ್ಟರ್ ಹೃದಯಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆಯನ್ನ ವಾಸಿ ಮಾಡುವುದಿದ್ರೆ ಸಮಸ್ಯೆ ಇಲ್ಲ. ಯಾಕಂದ್ರೆ ಇಂಗ್ಲೆಂಡ್ ಅಲ್ಲಿರುವ ಡಾಕ್ಟರ್ ಪರೀಕ್ಷೆ ಮಾಡುವ ರೋಗಿಯ ಹೃದಯವೂ ಕೂಡ ದೇಹದ ಎಡಭಾಗದಲ್ಲಿ ಇರ್ತದೆ, ಇಂಡಿಯಾದಲ್ಲಿ ಪರೀಕ್ಷೆ ಮಾಡುವ ರೋಗಿಯ ದೇಹದ ಎಡಭಾಗದಲ್ಲೇ ಹೃದಯ ಇರ್ತದೆ. ಅಪಧಮನಿ, ಅಭಿಧಮನಿ ಇವೆಲ್ಲವುಗಳು ಕೂಡ ವೆಲ್ ಡಿಸೈನ್ ಮತ್ತು ಒಂದು ಏಕಸೂತ್ರತೆ, ಏಕರೂಪತೆ ಇರ್ತದೆ. ಆದ್ರೆ ಇಂಗ್ಲೆಂಡ್ನ ಶಿಕ್ಷಣ ಮತ್ತು ನಮ್ಮ ಶಿಕ್ಷಣ, ಇಂಗ್ಲೆಂಡ್ನ ಸಮಾಜ ಮತ್ತು ನಮ್ಮ ಸಮಾಜ, ಇಂಗ್ಲೆಂಡ್ನ ಪೊಲಿಟಿಕ್ಸ್ ಮತ್ತು ನಮ್ಮ ಪೊಲಿಟಿಕ್ಸ್, ನಾನು ಹೇಳ್ತಾ ಇರೋದು ಇಡೀ ಯುರೋಪಿನ ಒಂದು ಸಂಸ್ಕೃತಿಗೂ, ಬಹಳ ವಿಶಾಲವಾದ ಅರ್ಥದಲ್ಲಿ ನಾನು ಈ ಸಂಸ್ಕೃತಿ ಅನ್ನೋದನ್ನು ಹೇಳ್ತಾ ಇದ್ದೀನಿ, ಯುರೋಪಿನ ಒಂದು ಶೈಕ್ಷಣಿಕ ಸಂಸ್ಕೃತಿಗೂ
ಭಾರತೀಯ ಉಪಖಂಡದ ಶೈಕ್ಷಣಿಕ ಸಂಸ್ಕೃತಿಗೂ ರಾತ್ರಿ ಹಗಲಿನಷ್ಟು ವ್ಯತ್ಯಾಸ ಇದೆ. ನಾವು ಕಾವ್ಯದಂತಹ ಒಂದು ಸೃಜನಶೀಲ ವಲಯದಲ್ಲೇ ನಮ್ಮ ಆಯ್ಕೆ ಬೇರೆ, ನಮ್ಮ ವಿನ್ಯಾಸ ಬೇರೆ, ನಮ್ಮ ವಸ್ತು ಬೇರೆ, ನಮ್ಮ ನೈತಿಕ ಅನೈತಿಕತೆಯ ಕಲ್ಪನೆಗಳು ಬೇರೆ, ಚಿಂತನೆಗಳು ಬೇರೆ. ಆದರೆ ಪಶ್ಚಿಮದಲ್ಲಿ ಇದು ಹೀಗಿರ್ಲಿಲ್ಲ. ಸೊ ಹಾಗಾಗಿ ನಮ್ಮ ಕಾವ್ಯ ಮೀಮಾಂಸೆಯ ಸ್ವರೂಪ ಬೇರೆ, ಪಶ್ಚಿಮದ ಕಾವ್ಯ ಮೀಮಾಂಸೆಯ ಸ್ವರೂಪ ಬೇರೆ. ಸೊ ಈ ವ್ಯತ್ಯಾಸ ನಮ್ಮ ದೇಶಕ್ಕೆ ಕಳೆದ 200 ವರ್ಷಗಳಿಂದ ಒಂದು ಒಂದು ಆಗಂತುಕವಾಗಿ ಬಂದು ತಗುಲಿದಂತಹ ಒಂದು ಸಾಂಸ್ಕೃತಿಕ ಕೊಡುಕೊಳುಗೆ ಆಗಿರೋದ್ರಿಂದ, ಅಥವಾ ಸಾಂಸ್ಕೃತಿಕ ಒಂದು ಕಲ್ಚರಲ್ ಶಾಕ್ ಆಗಿರೋದ್ರಿಂದ ನಮ್ಮಲ್ಲಿ ರಿಸರ್ಚ್ ಅನ್ನೋದು ಸಹಜವಾಗಿ ಸಾವಯವವಾಗಿ ಬೆಳೀಲಿಲ್ಲ. ಅದು ನೀವಲ್ಲಿ ಒಂದ್ ಕಡೆ ಸರ್ ಒಂದ್ ಕಡೆ ನೀವು ಅಲ್ಲಿ ಸಂಶೋಧನಾ ಸಂಸ್ಕೃತಿ ನಮ್ಮಲ್ಲಿ ಬೆಳಿಲಿಲ್ಲ ಅಂತ ಹೇಳ್ತೀರಿ. ಇದಕ್ಕೆ ನಿಜವಾದ ಕಾರಣ ಏನು? ಈ ಒಂದು ಶೈಕ್ಷಣಿಕ ಹೊಸ ಉಪಕ್ರಮ ನಮ್ಮದಲ್ಲದೆ ಹೋದ್ರಿಂದ, ಬಹುಶಃ ಅಲ್ಲಿಂದ ಕಡತಂದ ಆಮದಾಗಿ ಬಂದಂತಹ ಒಂದು ಪ್ರಕಾರ ಆದ್ರಿಂದ ನಮ್ಮಲ್ಲಿ ಇದೊಂದು ನಿರಂತರವಾದ ಪ್ರಕ್ರಿಯೆಯಾಗಿ, ಈಗ ಶಂಭಾ ಅವರು, ಗೋವಿಂದ ಪೈ ಅವರು ಕೆಲವರು ಒಳ್ಳೆಯ ಸಂಶೋಧನೆ ಮಾಡಿದ್ರು, ಇಲ್ಲ ಅಂತ ನಾವು ಹೇಳೋದಿಲ್ಲ. ಕನ್ನಡದಲ್ಲಿ ಸಂಶೋಧನೆ ನಡೆದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಒಳ್ಳೆಯ ಮಹಾಪ್ರಬಂಧಗಳು ಕನ್ನಡದಲ್ಲಿ ಬಂದು, ನೀವು ಅದನ್ನ ಹೇಳಿದಿರಿ. ಆದ್ರೆ ಒಂದು ಸಂಸ್ಕೃತಿ ಯಾಕೆ ಬೆಳಿಲಿಲ್ಲ ಅಂತ ಅನಿಸ್ತು ನಿಮ್ಗೆ? ಮತ್ತು ನೀವು ಬರ್ದಿದ್ದೀರಿ ಅನ್ನುವಂತ. ಹೌದು, ವಸಾಹತು ಪೂರ್ವ, ಬ್ರಿಟಿಷರು ಬರುವುದಕ್ಕಿಂತ ಪೂರ್ವದಲ್ಲೂ ಕೂಡ ಕನ್ನಡದಲ್ಲಿ ಕವಿರಾಜ ಮಾರ್ಗದಂತಹ ಕೃತಿಯನ್ನು ನಾವು ಇವತ್ತು ಗಮನಿಸುವುದಿದ್ರೆ, ಅದು ನನ್ನ ಪ್ರಕಾರ ಒಂದು ಅತ್ಯುತ್ತಮವಾದ ಸಂಶೋಧನೆಯೇ. ಅದು ಲಕ್ಷಣ ಗ್ರಂಥ ಅಷ್ಟೇ ಅಲ್ಲ. ಕೇಶಿರಾಜನ ಶಬ್ದಮಣಿ ದರ್ಪಣವು ಕೂಡ ಒಂದರ್ಥದಲ್ಲಿ ಬಹಳ ದೊಡ್ಡ ಸಂಶೋಧನೆ. ನಮ್ಮ ಎಲ್ಲ ಮೀಮಾಂಸಕರು ನಡೆಸಿರುವಂತಹ ಕಾವ್ಯ ವಿವೇಚನೆಯ, ಕಾವ್ಯ ತತ್ವಗಳಿಗೆ ಸಂಬಂಧಪಟ್ಟ ಚರ್ಚೆಯೂ ಕೂಡ ಬಹಳ ದೊಡ್ಡ ಅರ್ಥದಲ್ಲಿ ಬಹಳ ದೊಡ್ಡ ಸಂಶೋಧನೆ. ತತ್ವಜ್ಞಾನ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಂತೂ ನಾವು ನಡೆಸಿದಂತಹ ಒಂದು ಬೌದ್ಧಿಕ ಜಿಜ್ಞಾಸೆ ಪ್ರಪಂಚದ ಯಾವುದೇ ಬೌದ್ಧಿಕ ಜಿಜ್ಞಾಸೆಗೆ ಸರಿ ಮಿಗಿಲೆನಿಸುವಂತಹ ಜಿಜ್ಞಾಸೆ. ಅವೆಲ್ಲವನ್ನು ಕೂಡ ನಾನು ಬಹಳ ಗೌರವದಿಂದ ಬಹಳ ದೊಡ್ಡ ಸಂಶೋಧನೆ ಎಂದೇ ಕರೀಲಿಕ್ಕೆ ಇಷ್ಟಪಡ್ತೆ. ಹಾಗೇನೆ ವಸಾಹತು ಕಾಲದಲ್ಲಿ ಮತ್ತು ವಸಾಹತೋತ್ತರ ಕಾಲದಲ್ಲಿ ಭಾರತದಲ್ಲಿ ನಡೆದಂತಹ ಅಥವಾ ಕರ್ನಾಟಕದಲ್ಲಿ ನಡೆದಂತಹ ಕಿಟೆಲ್ರವರಿಂದಲೇ ಆರಂಭಿಸಿ ನಡೆದಂತಹ ಎಲ್ಲಾ ಶೈಕ್ಷಣಿಕ ಚಟುವಟಿಕೆಗಳನ್ನು ನಾನು ಸಂಶೋಧನೆ ಅಂತಲೇ ಗುರುತಿಸ್ತೇನೆ. ಆದ್ರೆ ಪ್ರಾಯಶಃ 70ರ ದಶಕದ ನಂತರ, 80ರ ದಶಕದ ಆರಂಭ ಅಂತ ಹೇಳ್ಬೋದು, 80ರ ದಶಕದ ಆರಂಭದಿಂದ ನಮ್ಮಲ್ಲಿ, ನಾನು ಉಳಿದ ಕ್ಷೇತ್ರಗಳ ಬಗ್ಗೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ, ಕೇವಲ ಮಾನವಿಕ ಸಾಹಿತ್ಯ ಈ ಕ್ಷೇತ್ರಗಳನ್ನಷ್ಟೇ ನಾನು ಗಮನದಲ್ಲಿಟ್ಟುಕೊಂಡು ಹೇಳುವುದಾಗಿದ್ರೆ, ನಮ್ಮಲ್ಲಿ ಒಂದು ಬಗೆಯ ಬೌದ್ಧಿಕ ಕುಸಿತ ಆರಂಭ ಆಯಿತು. ಈ ಬೌದ್ಧಿಕ ಕುಸಿತಕ್ಕೆ ಅನೇಕ ಕಾರಣಗಳಿವೆ. ಆದ್ರೆ ನನಗೆ ಬಹಳ ಸ್ಪಷ್ಟವಾಗಿ ಕಾಣುವುದು, ನಾವು ಸಂಶೋಧನೆ ಎನ್ನುವುದನ್ನ ನಮ್ಮ ಲೌಕಿಕದ ಉಪಯೋಗದ ಜೊತೆಗೆ ನಾವು ಕನೆಕ್ಟ್ ಮಾಡಿದ್ದೇವೆ. ಹೀಗೆ ಕನೆಕ್ಟ್ ಮಾಡಿರೋದ್ರಿಂದ ನಮ್ಮಲ್ಲಿ ಸಂಶೋಧನೆ ಸತ್ವಯುತವಾಗಿ ಪೂರ್ಣ ಪ್ರಮಾಣದಲ್ಲಿ ನಡೆಯುತ್ತಾ ಇಲ್ಲ ಅಂತ ನಂಗೆ ಅನಿಸುತ್ತೆ. ಅಂದ್ರೆ ನಮ್ಮ UGC ಅಂತಹ ಸಂಸ್ಥೆಗಳು ವಿಶ್ವವಿದ್ಯಾನಿಲಯಕ್ಕೆ ಆಯ್ಕೆಯಾಗಬೇಕಿದ್ರೆ ಅವ PhD ಪದವೀಧರನಾಗಿರ್ಬೇಕು ಎನ್ನುವ ಒಂದು ಷರತ್ತನ್ನು ವಿಧಿಸ್ತದೆ. ಆವಾಗ ಏನಾಗುತ್ತೆ, ಹೇಗಾದರೂ ಮಾಡಿ PhD ಗಳಿಸಬೇಕು ಅಂತ ಆಗತ್ತೆ. ಈ ಹೇಗಾದರೂ ಮಾಡಿ ಎನ್ನುವ ಒಂದು ಕಲಿಪ್ರವೇಶ ಯಾವಾಗ ಆಗ್ತದೆಯೋ ಆವಾಗ ಈ ಕುಸಿತ ಸಂಭವಿಸ್ತದೆ. ಪ್ರಮೋಷನ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆದವನು ಅಸೋಸಿಯೇಟ್ ಆಗಲಿಕ್ಕೆ, ಅಸೋಸಿಯೇಟ್ ಆದವನು ಪ್ರೊಫೆಸರ್ ಆಗಲಿಕ್ಕೆ, ಕುಲಪತಿ ಆಗಲಿಕ್ಕೆ ಅವನಿಷ್ಟು PhDಗಳನ್ನು ಪ್ರೊಡ್ಯೂಸ್ ಮಾಡಿರಬೇಕು.
ಅವನು ಇಷ್ಟು ಪ್ರಮೋಷನ್ಗೆ ಎಷ್ಟು ಸಂಶೋಧನಾ ಲೇಖನಗಳನ್ನು ಬರೆದಿರಬೇಕು ಎನ್ನುವುದನ್ನು ನಿಗದಿಗೊಳಿಸಿದಾಗ ಹೇಗಾದರೂ ಮಾಡಿ ಸಂಶೋಧನಾ ಲೇಖನ ಬರೆಯೋಣ ಅಂತ ಕಾಣುತ್ತೆ. ಸೊ ಅಂದ್ರೆ ನಮ್ಮ ಲೌಕಿಕ ಉತ್ಕರ್ಷಕ್ಕೂ ನಮ್ಮ ಉದ್ಯೋಗಕ್ಕೆ ಮತ್ತು ಸಂಶೋಧನೆಗೆ ಈ ಸಂಬಂಧವನ್ನು ಬೆಸೆದಿರುವುದರಿಂದ ನಮ್ಮಲ್ಲಿ ನಿಜವಾದ ಅರ್ಥದ ಸಂಶೋಧನೆ ಸ್ವಲ್ಪ ಕುಂಠಿತಗೊಂಡಿತು. ಆದ್ರೆ ಬಹಳ ಆಶ್ಚರ್ಯ ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳಬೇಕು, ವಿಶ್ವವಿದ್ಯಾನಿಲಯಗಳ ಒಳಗಡೆ ಯಾವ ಸಂಶೋಧನೆ ನಡೆದಿದೆಯೋ ಅದಕ್ಕಿಂತ ಹೆಚ್ಚಿನ ಬಹಳ ತೂಕದ ಬಹಳ ಮಹತ್ವದ ಸಂಶೋಧನೆಗಳು ವಿಶ್ವವಿದ್ಯಾನಿಲಯದ ಪರಿಧಿಯ ಆಚೆಗೆ ನಡೆದಿದೆ. ಇದು ಬಹಳ ಆಶ್ಚರ್ಯದ. ಸಾರ್ವಜನಿಕ ಸಂಸ್ಥೆ ಎನ್ನುವ ಕಾರಣಕ್ಕಾಗಿ ಸರ್ಕಾರ ಬಹಳ ದೊಡ್ಡ ಪ್ರಮಾಣದ ಒಂದು ಹಣಕಾಸಿನ ನೆರವನ್ನ ವಿಶ್ವವಿದ್ಯಾನಿಲಯಗಳಿಗೆ ಕೊಡ್ತವೆ, ಸಂಶೋಧನೆ ಮಾಡುವುದಕ್ಕಾಗಿ ಕೊಡ್ತದೆ. ಆದರೆ ಇಂತಹ ಯಾವುದೇ ಸಾಂಸ್ಥಿಕ ಬೆಂಬಲ ಇಲ್ಲದೆ ಹೊರಗಡೆ, ವಿಶ್ವವಿದ್ಯಾನಿಲಯದ ಹೊರಗಡೆ ನಿಜವಾದ ಬೌದ್ಧಿಕ ಆಸಕ್ತರು ಪ್ರಾಮಾಣಿಕವಾಗಿ ಸಂಶೋಧನೆ ನಡೆಸಿದ್ದಾರೆ ಮತ್ತು ಅದು ಬಹಳ ಅತ್ಯುನ್ನತವಾದಂತಹ ಸಂಶೋಧನೆಗಳಾಗಿ. ಈಗ ಬೇಂದ್ರೆಯವರು ಸಾಹಿತ್ಯದ ವಿರಾಟ್ ಸ್ವರೂಪ ಎನ್ನುವಂತ ಒಂದು ಬಹಳ ಅಮೂಲ್ಯವಾದ ಕೃತಿಯನ್ನು ಬರೆದಾಗ ಇವತ್ತಿಗೂ ಕೂಡ ವಿಶ್ವವಿದ್ಯಾನಿಲಯದಲ್ಲಿ ಇರುವವರು ಆ ಕೃತಿಯನ್ನು ಓದಿ ಪಾಠ ಮಾಡಬೇಕಾದಂತಹ ಕಾಲ ಬಂದಿದೆ. ಆಕ್ಚುಲಿ ಇದು ಹೇಗಾಗ್ಬೇಕಾಗಿತ್ತು, ನಾನು ಆ ಪುಸ್ತಕದಲ್ಲಿ ಹೇಳಿದ್ದೇನೆ, ಇದು ಉಲ್ಟಾ ಆಗ್ಬೇಕಾಗಿತ್ತು. ವಿಶ್ವವಿದ್ಯಾನಿಲಯದಲ್ಲಿ ಇರುವವರು ಬರೆದಿರುವಂತಹ ಪುಸ್ತಕವನ್ನು ಓದಿ ಬೇಂದ್ರೆಯವರು ಅಥವಾ ಇನ್ಯಾರಾದ್ರೂ ತಮ್ಮ ಜ್ಞಾನವನ್ನು ವೃದ್ಧಿಪಡಿಸಬೇಕಾಗಿತ್ತು. ಆದ್ರೆ ಇದು ಎಷ್ಟು ತಿರುಮುರುವಾಗಿದೆ ಅಂದ್ರೆ ವಿಶ್ವವಿದ್ಯಾನಿಲಯಗಳ ಆಚೆಗೆ ಇರುವವರ ಬರವಣಿಗೆ ಮತ್ತು ಸಂಶೋಧನೆಯನ್ನು ಓದಿ ವಿಶ್ವವಿದ್ಯಾನಿಲಯದ ಅಧ್ಯಾಪಕರು ತಮ್ಮ ಬೌದ್ಧಿಕ ಸಂಪನ್ಮೂಲವನ್ನು ಹೆಚ್ಚಿಸುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಇದು ಯಾಕೆ ವಿಶ್ವವಿದ್ಯಾಲಯಗಳು ಬೌದ್ಧಿಕವಾಗಿ ದಿವಾಳಿಯಾಗಿವೆ ಅನ್ನುವ ಒಂದು ಗುಮಾನಿ ಹುಟ್ಟು ಹಾಗೆ ಕೆಲವು ಮಾತುಗಳನ್ನು ನೀವು ಇಲ್ಲಿ ಹೇಳಿದಿರಿ. ಇನ್ನೊಂದು ಈ ಕೃತಿಯ ಧನಾತ್ಮಕ ಅಂಶ ಅಂದ್ರೆ ಫಿಲಾಸಫಿಕಲ್ ಗ್ರೌಂಡ್ ವರ್ಕ್ ನನಗೆ ಬಹಳ ಇಷ್ಟವಾದದ್ದು ಈ ಕೃತಿಯ ಒಂದು ಹೆಚ್ಚುಗಾರಿಕೆ ಅಂತ ಅನ್ಕೊಂಡಿದೆ. ಈ ನಿಜವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ನನಗೂ ಹಾಗೆ ಮೊದಲಿಂದು ಸಂದೇಹ ಇತ್ತು, ಇದ್ರಲ್ಲಿ ಅನೇಕ ಈ ತರದ ಫಿಲಾಸಫಿಕಲ್ ಗ್ರೌಂಡ್ ವರ್ಕ್ ಬಗ್ಗೆ ನೀವು ಬಹಳ ಕೆಲಸ ಮಾಡಿದಿರಿ. ಆ ಕುರಿತು ಏನಾದ್ರು ಹೇಳ್ಬಹುದಾ? ಇದು ಹೇಗೆ ಚರ್ಚೆ ಕನ್ನಡದಲ್ಲಿ, ಕನ್ನಡ ಸಂಶೋಧನಾ ಈ ಒಂದು ವಿಧಾನದಲ್ಲಿಯೇ ಚರ್ಚೆ ನಡೆದಿಲ್ಲ ಈ ಫಿಲಾಸಫಿಕಲ್ ಗ್ರೌಂಡ್ ವರ್ಕ್ ಅಂತ. ಇದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ಅನುಕೂಲ. ಈಗ ಫಿಲಾಸಾಫಿಕಲ್ ಗ್ರೌಂಡ್ ವರ್ಕ್ ಅಂತ ನಾವು ಇವತ್ತು ಯಾವುದನ್ನು ಗುರುತಿಸ್ಬೇಕಂದ್ರೆ, ಯಾವ ಒಂದು ಸಂಶೋಧನಾ ಸಮಸ್ಯೆಯನ್ನು ನಾವು ಆಯ್ಕೆ ಮಾಡಿಕೊಳ್ಳುತ್ತೇವೋ ಆ ಸಂಶೋಧನಾ ಸಮಸ್ಯೆ ಅದು ಒಂದು ಥೀಸಿಸ್ ಆಗುವುದು ಯಾವಾಗ ಅಂದ್ರೆ ನೀವು ಅದಕ್ಕೆ ಬಹಳ ಅತ್ಯುತ್ತಮವಾದ ಪ್ರಶ್ನೆಗಳನ್ನು ಕೇಳಿದಾಗ. ನಮ್ಮ ಕಾಲದ ಬಹಳ ದೊಡ್ಡ ಮಾನವಶಾಸ್ತ್ರಜ್ಞನಾದ ಮಲಿನೋವ್ಸ್ಕಿ ಎನ್ನುವನು ಒಂದು ಬಹಳ ಮುಖ್ಯವಾದಂತಹ ಒಂದು ಮಾತು ಹೇಳ್ತಾನೆ. ಅವನು ಹೇಳ್ತಾನೆ, ಎ ಸೈಂಟಿಸ್ಟ್ ಈಸ್ ನಾಟ್ ಎ ಪರ್ಸನ್ ಒನ್ ಹೂ ಗಿವ್ಸ್ ದ ರೈಟ್ ಆನ್ಸರ್ಸ್, ಹಿ ಈಸ್ ಒನ್ ಹೂ ಆಸ್ಕ್ ದ ರೈಟ್ ಕ್ವಶನ್ಸ್. ಒಬ್ಬ ವಿಜ್ಞಾನಿ ಬೇರೆ ಅಲ್ಲ, ಒಬ್ಬ ತತ್ವಜ್ಞಾನಿ ಬೇರೆ ಅಲ್ಲ, ಒಬ್ಬ ಫಿಲಾಸಫರ್ ಬೇರೆ ಅಲ್ಲ. ಅಂದ್ರೆ ಯಾವಾಗ ನಮ್ಮ ಸಂಶೋಧನೆ ಅತ್ಯುಚ್ಚ ಮಟ್ಟದ ಸಂಶೋಧನೆ ಆಗತ್ತೆ ಅಂದ್ರೆ ನೀವು ಅತ್ಯಂತ ಘನವಾದ ಗಹನವಾದ ನಿಮ್ಮಿಂದ ಅತ್ಯುತ್ತಮವಾದ ಸಂಶೋಧನೆ ಹುಟ್ಟುತ್ತದೆ. ಈ ಅತ್ಯುತ್ತಮವಾದ ಪ್ರಶ್ನೆಯನ್ನು ಕೇಳುವುದೇ ಬಹಳ ದೊಡ್ಡ ಚಾಲೆಂಜಿಂಗ್ ಆಗಿರುವಂತಹ ಪ್ರಶ್ನೆ. ಒಂದು ಅತ್ಯುತ್ತಮವಾದ ಪ್ರಶ್ನೆಯನ್ನು ಕೇಳುವುದು ಹೇಗೆ? ಒಂದು ಅತ್ಯುತ್ತಮವಾದ ಪ್ರಶ್ನೆಯನ್ನು ಕೇಳಬೇಕಿದ್ರೆ ನಿಮಗೆ ನೀವು ತೊಡಗಿರುವ ವಿಷಯದ ಬಗ್ಗೆ ಬಹಳ ಆಳವಾದ ಪಾಂಡಿತ್ಯ ಇರಬೇಕಾಗತ್ತೆ ಮತ್ತು ಅಪಾರವಾದ ಕುತೂಹಲ ಇರಬೇಕಾಗತ್ತೆ. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಆ ವಿಷಯದ ಒಳಗಡೆ ಅರ್ಪಿಸಿಕೊಳ್ಳದೆ ಇದ್ರೆ, ಆ ವಿಷಯಕ್ಕೆ ನಿಮ್ಮನ್ನು ನೀವು ತೆತ್ತುಕೊಳ್ಳದೆ ಇದ್ರೆ ನಿಮ್ಮಿಂದ ಒಂದು ಮುಖ್ಯವಾದಂತಹ ಪ್ರಶ್ನೆ ಹುಟ್ಟಲಾರದು. ಸೊ ಯಾರು
ಯಾವ ಸಂಶೋಧನಾ ಸಮಸ್ಯೆಯ ಬಗ್ಗೆ ಬಹಳ ಮುಖ್ಯವಾದ ಇದುವರೆಗೆ ಕೇಳದ ಪ್ರಶ್ನೆಯನ್ನು ಕೇಳುತ್ತಾರೋ ನನ್ನ ಪ್ರಕಾರ ಅದೇ ಬಹಳ ಫಿಲಾಸಾಫಿಕಲ್ ಆದ ಗ್ರೌಂಡ್ ವರ್ಕ್. ನಿಜ, ಚೆನ್ನಾಗಿದೆ. ನನಗೆ ನೀವು ಇಲ್ಲಿ ಇಲ್ಲಿ less than ಅನೇಕ ಪ್ರಶ್ನೆಗಳನ್ನೇ ನೀವೇ ಕೇಳಿದಿರಿ, ಉತ್ತರವನ್ನು ನೀವೇ ಕೊಟ್ಟಿದ್ರಿ. ಈ ಸಂವಾದ ಮಾದರಿ ಹೇಗೆ ಬಂತು ನನಗೆ ಬಹಳ ಕುತೂಹಲವಾದದ್ದು. ಈ ಪುಸ್ತಕವನ್ನು ಯಾರು ಓದಿದ್ರು ಒಂದು ನಿರ್ದಿಷ್ಟ ಹೊಸ ದಾರಿಯಲ್ಲಿ ಹೋಗ್ತಾರೆ ಎನ್ನುವಂತ ಒಂದು ಆತ್ಮವಿಶ್ವಾಸ ಈ ಕೃತಿಯ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಮಾರ್ಗದರ್ಶಕ ಮತ್ತು ಸಂಶೋಧನಾಸಕ್ತ ಎರಡು ಪಾತ್ರಗಳನ್ನ ಸೃಷ್ಟಿ ಮಾಡಿ ಹತ್ತಾರು ಮಹತ್ವದ ಘನವಾದ ಪ್ರಶ್ನೆಗಳನ್ನ ಕೇಳಿಕೊಂಡು ಅದಕ್ಕೆ ಉತ್ತರದ ರೂಪದಲ್ಲಿ ಈ ಒಂದು ಸಂಶೋಧನಾ ಪಥವನ್ನ ಒಂದು ದಿಕ್ಸೂಚಿಯ ಮಾದರಿಯಲ್ಲಿ ಈ ಕೃತಿಯನ್ನ ಕಟ್ಟಿಕೊಟ್ಟಿದ್ರಿ. ಇದು ಹೇಗೆ ನಿಮ್ಗೆ ಈ ಒಂದು ಹೊಸ ಯೋಜನೆ, ಒಂದು ಐಡಿಯಾ ಹೇಗೆ ಬಂತು ಅಂತ? ಓಕೆ, ಇದು ಈ ಪ್ರಶ್ನೆ ನನ್ನ ಹತ್ರ ಬಹಳ ಜನ ಕೇಳಿದ್ದಾರೆ ಮಿಸ್ಟ್ರೆ. ಒಂದು ನನಗೆ ಇವತ್ತಿಗೂ ಬಹಳ ಮುಖ್ಯ ಅಂತ ಅನಿಸೋದು, ಜನರ ನಡುವೆ ಒಂದು ಸಂವಾದ ನಡೆಯಬೇಕು. ಈ ಸಂವಾದಕ್ಕೆ ಹಲೋ, ಕೇಳ್ತಾ ಇದೆಯಾ? ಹಾ ಕೇಳ್ತೇವೆ. ಓಕೆ, ಈ ಸಂವಾದಕ್ಕೆ ನಮ್ಮಲ್ಲಿ ಬಹಳ ದೊಡ್ಡ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವೂ ಇದೆ. ನಿಜ. ನೀವು ನಮ್ಮ ದೇಶದ ಎರಡು ಪ್ರಾಚೀನ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತವನ್ನೇ ಗಮನಿಸಿದ್ರೆ, ರಾಮಾಯಣ ಮತ್ತು ಮಹಾಭಾರತ ಎರಡೂ ಕೂಡ ಸಂವಾದ ರೂಪದಲ್ಲೇ ಇರುವಂತವುಗಳು ಅಥವಾ ಸಂವಾದದಿಂದ ಹುಟ್ಟಿದಂತವುಗಳು. ಒಬ್ಬ ಕಥೆಯನ್ನು ಹೇಳುವುದು, ಇನ್ನೊಬ್ಬ ಕಥೆಯನ್ನು ಕೇಳುವುದು. ಉಪನಿಷತ್ತುಗಳಲ್ಲಿ ಇರುವುದು ಸಂವಾದದ ಪರಂಪರೆ. ಬೇರೆ ಬೇರೆ ದಾರ್ಶನಿಕ ಮತಪಂಥಗಳ ನಡುವೆ ನಡೆದಿರುವುದು ಸಂವಾದ ಮತ್ತು ವಾಗ್ವಾದದ ಪರಂಪರೆ. ನಮ್ಮ ಜನಪದ ನುಡಿಗಟ್ಟಿನಲ್ಲಿ ಇರುವುದು ಕೇಳುವ ಹೇಳುವ ಪರಂಪರೆ. ತತ್ವಗಳನ್ನು ನೋಡಿದ್ರೆ ಅಲ್ಲಿ ಮತ್ತೆ ಇದೇ ಈ ಸಂವಾದದ ಪರಂಪರೆ. ವಚನಕಾರರನ್ನು ನೋಡಿದ್ರೆ, ಕೀರ್ತನೆಕಾರರನ್ನು ನೋಡಿದ್ರೆ ಅಲ್ಲಿರುವುದು ಸಂವಾದದ ಪರಂಪರೆ. ಯಕ್ಷಗಾನ ತಾಳಮದ್ದಳೆ ಅಂತೂ ಅದು ಈ ಸಂವಾದ ಮತ್ತು ವಾಗ್ವಾದ ಪರಂಪರೆಯ ಒಂದು ಬಹಳ ದೊಡ್ಡ ಒಂದು ರೂಪಕವಾಗಿ ನಮ್ಮ ಕಣ್ಣ ಮುಂದೆ ಇದೆ. ಹಾಗಾಗಿ ಈ ವಾಚಿಕ ಅಂತ ನಾವು ಏನ್ ಹೇಳ್ತೀವೋ, ಇದು ನಮ್ಮಲ್ಲಿ ಪ್ರಾಚೀನ ಕಾಲದಿಂದ ಹಿಡಿದು ಆಧುನಿಕ ಕಾಲದವರೆಗೂ ಅದು ಬಂದಿದೆ. ನಾವಿವತ್ತು ಸಂವಾದ ನಡೀಬೇಕು ಅಂತಂದ್ರೆ ಯಾರೋ ಎರಡು ಭಿನ್ನ ಭಿನ್ನ ಪಂಥಗಳ ಕಾರ್ಯಕರ್ತರನ್ನು ಕರೆದುಕೊಂಡು ಬಂದು ಅವರನ್ನು ವೇದಿಕೆಯಲ್ಲಿ ಕೂರಿಸಿ ಸಂವಾದ ನಡೆಸುವುದು ಎಂದ ಅರ್ಥ ಅಲ್ಲ. ಪ್ರಾಯಶಃ ನಮ್ಮ ಕಾಲದ ರಾಜಕೀಯ ಸನ್ನಿವೇಶದಲ್ಲಿ ನಡೆದ ಬಹಳ ದೊಡ್ಡ ಸಂವಾದ ಅದು ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ನಡೆದ ಸಂವಾದ. ಅವರು ಸರ್ ಕೇಳಿಸ್ತಾ ಇಲ್ಲ. ಅವರು ಕೇಳುತ್ತಲ್ಲ? ಕೇಳುತ್ತಲ್ವಾ? ಕೇಳಿಸ್ತಾ ಇದೆ ಸರ್, ಹೇಳಿ. ಅವರು ಇಡೀ ಜೀವಮಾನದಲ್ಲಿ ಪ್ರಾಯಶಃ 3-4 ಬಾರಿಗಿಂತ ಹೆಚ್ಚು ಬಾರಿ ಭೇಟಿಯಾಗಿಲ್ಲ. ಆದರೆ ನಿರಂತರವಾಗಿ ಅವರು ಸಂವಾದ ನಡೆಸ್ತಾ ಇದ್ರು. ಅವರ ಸಂವಾದ ಲೇಖನಗಳ ರೂಪದಲ್ಲಿ, ಪತ್ರಿಕಾ ಹೇಳಿಕೆಗಳ ರೂಪದಲ್ಲಿ, ಒಬ್ಬರು ಬರೆದ ಭಾಷಣಕ್ಕೆ ಇನ್ನೊಬ್ಬರು ಪತ್ರಿಕೆಯಲ್ಲಿ ಬರೆಯುವ ಲೇಖನದಲ್ಲಿ, ಪುಸ್ತಕದ ರೂಪದಲ್ಲಿ ಅದು ಪ್ರಕಟವಾಗ್ತಾ ಇತ್ತು. ಇವತ್ತೇ ನಾವು ಈ ದೇಶದ ಆಧುನಿಕ ರಾಜಕೀಯ ಇತಿಹಾಸದಲ್ಲಿ ಸೆಕ್ಯುಲರ್ ಆದ ಮತ್ತು ಕಲ್ಚರಲ್ ಆಗಿರುವಂತಹ ಫಾರ್ಮ್ಗಳನ್ನ ನಾವು ಇವತ್ತು ಏನ್ ನೋಡ್ತಾ ಇದ್ದೀವೋ, ಇವುಗಳು ಬಹಳ ದೊಡ್ಡ ಒಂದು ಸಂವಾದದ ಪರಿಣಾಮವಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ನಾನೇ ನಿಜವಾದ ಸೆಕ್ಯುಲರ್, ನೀನು ಡೋಂಗಿ ಸೆಕ್ಯುಲರ್ ಎನ್ನುವುದನ್ನು ಮಾತಾಡ್ಲಿಕ್ಕೆ ತೊಡಗಿದ್ದಾರೆ. ಮತ್ತು ನಾವು ನಿಜವಾದ ಸಂಸ್ಕೃತಿಯ ಪ್ರತಿಪಾದಕರು, ನೀವು ಅಲ್ಲ ಎನ್ನುವುದನ್ನು ಹೇಳುವುದಕ್ಕೆ ಹೊರಟಿದ್ದಾರೆ. ಅಂದ್ರೆ ಸಂವಾದ ನಡೆಯದೆ ಈ ಚರ್ಚೆಗಳು, ಈ ಪರಿಕಲ್ಪನೆಗಳು ನಮ್ಮ ರಾಜಕೀಯ ಮುನ್ನೆಲೆಗೆ ಬಂದುವೆ.
ಹಾಗಾದ್ರೆ ಸಂವಾದ ನಡೆದಿದೆ. ಸೊ ನಮ್ಮ ವಿಶ್ವವಿದ್ಯಾನಿಲಯಗಳು ಇಂತಹ ಸಂವಾದಗಳನ್ನು ಹುಟ್ಟು ಹಾಕುವ ತಾಣಗಳಾಗ್ಬೇಕು. ವಿಶ್ವವಿದ್ಯಾನಿಲಯಗಳಲ್ಲೇ ಸಂವಾದಗಳು ಸಾಧ್ಯವಾಗದೇ ಇದ್ರೆ ಪ್ರಾಯಶಃ ಪ್ರಪಂಚದ ಬೇರೆ ಯಾವ ವೇದಿಕೆಯಲ್ಲೂ ಕೂಡ ಸಂವಾದಗಳು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ವಿಶ್ವವಿದ್ಯಾನಿಲಯದಲ್ಲಿ ಕುಳಿತು ಅಧ್ಯಯನ ಮಾಡ್ತಾ ಇರುವ, ಕೆಲಸ ಮಾಡ್ತಾ ಇರುವಂತಹ ನಾನು ನನ್ನ ಈ ಪುಸ್ತಕವನ್ನ ಅನೇಕ ಕಾರಣಗಳಿಗಾಗಿ, ಒಂದು ಸಂವಾದ ರೂಪದಲ್ಲಿ ಬರೆದ್ರೆ ಆಕರ್ಷಕವಾಗುತ್ತೆ ಎನ್ನುವ ಕಾರಣಕ್ಕಾಗಿ, ಎರಡನೇದು ಸಂವಾದ ರೂಪದಲ್ಲಿ ಬರೆದ್ರೆ ಒಂದು ಕಥನ ಫಾರ್ಮ್ ಆಗುತ್ತೆ ಎನ್ನುವ ಕಾರಣಕ್ಕಾಗಿ, ಮೂರನೆಯದ್ದು ನಮ್ಮಲ್ಲಿ ಬಹಳ ಜನರಿಗೆ ಪರಸ್ಪರ ಇಬ್ಬರು ವ್ಯಕ್ತಿಗಳು ನಡೆಸುವ ಸಂವಾದವನ್ನು ಕುಳಿತು ಕೇಳುವ ಒಂದು ಕುತೂಹಲ ಇದೆ. ಆ ಕುತೂಹಲವನ್ನು ತಣಿಸುವ ಕಾರಣದಿಂದಾಗಿ ಹಾಗಾಗಿ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ರಾಜಕೀಯ ಮತ್ತು ಸಮಕಾಲೀನವಾಗಿರುವಂತಹ ಎಲ್ಲ ವಲಯಗಳು ಕೂಡ ಸಂವಾದವನ್ನು ಇಷ್ಟಪಡುವಂತಹ ವಲಯಗಳಾಗಿರುವುದರಿಂದ ಈ ಪುಸ್ತಕವನ್ನು ಸಂವಾದ ರೂಪದಲ್ಲೇ ಬರೆಯೋಣ ಅಂತ ನನಗೆ ಅನಿಸ್ತು. ನನಗಂತೂ ಈ ಪುಸ್ತಕವನ್ನು ಸಂವಾದ ರೂಪದಲ್ಲಿ ಬರೆಯುವುದಕ್ಕೆ ನನ್ನ ಕಣ್ಣ ಮುಂದೆ ಇದ್ದ ನಿದರ್ಶನ ಅದು ಮಹಾತ್ಮ ಅವರ ಹಿಂದ್ ಸ್ವರಾಜ್. ಸರ್, ಇಲ್ಲಿ ಈಗ ಇವತ್ತಿನ ಸಂಶೋಧನೆಯಲ್ಲಿ ವಿದ್ಯಾರ್ಥಿ ಅಥವಾ ಸಂಶೋಧನಾರ್ಥಿ ಅಂತ ನೀವು ಕರಿತೀರಿ. ಸಂಶೋಧನಾರ್ಥಿಯ ನಡೆನೇ ಬೇರೆ, ಅವನೇ ಆದಂತಹ ಲೋಕದಲ್ಲಿ ಹೋಗ್ತಾ ಇರ್ತಾನೆ. ಇವತ್ತಿನ ಮಾರ್ಗದರ್ಶಕರಿಗೆ ಆ ವಿಷಯದಲ್ಲಿ ಯಾವ ಆಸಕ್ತಿ ಇಲ್ಲ. ಅವನಿಗೊಂದು ಟಾಪಿಕ್ ಕೊಟ್ಟು ಅವತ್ತು ಕೆಲವರು ಕೊಡೋದು ಉಂಟು, ಅವನ ಆರಿಸಿಕೊಳ್ಳೋದು ಇಲ್ಲ ಎನ್ನುವಂತ, ಅನೇಕರು ಹೇರ್ತಾರೆ ಎನ್ನುವಂಥದ್ದು. ಹೌದು. ಅಂತಹ ಸಂದರ್ಭದಲ್ಲಿ ಮಾರ್ಗದರ್ಶಕರಿಗೆ ಆಸಕ್ತಿ ಕಡಿಮೆ ಆದ್ರೆ ಇನ್ನು ಒಳ್ಳೆಯ ಸಂಶೋಧನೆ ಹೇಗೆ ಮೂಡಿ ಬರ್ತದೆ? ನಿಮ್ಗೆ ಏನ್ ಅನಿಸ್ತಾ ಇದೆ? ಮಾರ್ಗದರ್ಶಕರು ಸಹ ಎಲ್ಲೋ ತಪ್ಪಿದಾರ ಅಂತ ಅನಿಸ್ತಾ ಇದೆ, ಮೌಲ್ಯಮಾಪಕರು ಸಹ ಎಲ್ಲೋ ತಪ್ಪಿದಾರ? ಇವತ್ತಿನ ಸಂಶೋಧನಾ ಈ ಒಂದು ಕ್ಷೇತ್ರ ಇಷ್ಟು ಕಳಪೆ ಆಗ್ಲಿಕ್ಕೆ ಅಥವಾ ಇಷ್ಟು ಅದರ ಗುಣಮಟ್ಟ ಕುಸಿತ ಇರ್ಲಿಕ್ಕೆ ಬಹುಶಃ ಮಾರ್ಗದರ್ಶಕರ ಒಂದು ತಿಳುವಳಿಕೆ ಸಹ ಎಲ್ಲೋ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಏನ್ ಅನಿಸ್ತಾ ಇದೆ? ಹೌದು, ನಿಮ್ಮ ಅಭಿಪ್ರಾಯವನ್ನು ನಾನು ಸಂಪೂರ್ಣವಾಗಿ ಜವಾಬ್ದಾರಿ ಇದು. ನಾವೆಲ್ಲ ಮಾರ್ಗದರ್ಶಕರು ಅಂತ ಅನ್ಸಿಕೊಂಡವ್ರು ನಾವು ಈ ಕ್ಷೇತ್ರದಲ್ಲಿ ನಾವೆಲ್ಲ ತಪ್ಪಿದ್ದೇವೆ ಅಂತ ಅನಿಸ್ತಾ ಇದೆ. ನೀವು ಆ ಕೃತಿಯ ಇದರಲ್ಲಿ ಪ್ರಸ್ತಾಪ ಮಾಡಿದ್ರಿ. ಹೌದು, ನಿಮ್ಮ ಅಭಿಪ್ರಾಯಕ್ಕೆ ನನ್ನ ಸಹಮತ ಇದೆ ಸರ್. ಆದ್ರೆ ನಾನು ಯೋಚನೆ ಮಾಡ್ತಾ ಇರೋದು ಏನಂದ್ರೆ, ಈ ಮಾರ್ಗದರ್ಶಕರು ಅಂತ ನಾವು ಯಾರನ್ನ ಕರೀತಾ ಇದ್ದೀವೋ, ಈ ಮಾರ್ಗದರ್ಶಕರು ಆಯ್ಕೆಯಾಗಿ ಬಂದಿರುವುದು ವಿಶ್ವವಿದ್ಯಾನಿಲಯ ನಡೆಸುವಂತಹ ಒಂದು ಆಯ್ಕೆಯ ಪ್ರಕ್ರಿಯೆಯಿಂದ. ಈ ಆಯ್ಕೆಯ ಪ್ರಕ್ರಿಯೆಯಲ್ಲೇ ದೋಷ ಇರುವುದರಿಂದ, ಈ ಆಯ್ಕೆಯ ಪ್ರಕ್ರಿಯೆಯೇ ಎಡವುತ್ತಿರುವುದರಿಂದ ನಿಮಗೆ ಕೆಟ್ಟ ಮಾರ್ಗದರ್ಶಕರು ಸಿಗ್ತಾ ಇದ್ದಾರೆ. ಒಬ್ಬ ಒಳ್ಳೆಯ ಮಾರ್ಗದರ್ಶಕನ ಜೊತೆಗೆ, ನಾನು ಅವನ ಕೈ ಕೆಳಗೆ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಒಬ್ಬ ಒಳ್ಳೆಯ ಮಾರ್ಗದರ್ಶಕನ ಜೊತೆಗೆ ಕೆಲಸ ಮಾಡುವ ಸಂಶೋಧಕ, ಅವನು ಒಳ್ಳೆಯ ಸಂಶೋಧಕನಾಗಿಯೇ ರೂಪುಗೊಳ್ಳುವಂತಹ ಒಂದು ವಾತಾವರಣವನ್ನ ಮಾರ್ಗದರ್ಶಕ ರೂಪಿಸ್ತಾನೆ. ಹಾಗೆ ರೂಪುಗೊಳ್ಳುವ ಪ್ರಕ್ರಿಯೆಯಲ್ಲಿ ಅನೇಕ ಬಿರುಸಿನ ಘರ್ಷಣೆಗಳು ನಡೀಬಹುದು. ಸಂಶೋಧಕ ತಂದು ಕೊಟ್ಟದನ್ನ ಮಾರ್ಗದರ್ಶಕ ಒಪ್ಪಿಕೊಳ್ಳದೇ ಇರಬಹುದು. ಮಾರ್ಗದರ್ಶಕನ ಅಪೇಕ್ಷೆಗೆ, ನಿರೀಕ್ಷೆಗೆ ತಕ್ಕುದಾಗಿ ಕೆಲಸ ಮಾಡ್ಲಿಕ್ಕೆ ಸಂಶೋಧನಾರ್ಥಿಗೆ ಕಷ್ಟವಾಗಬಹುದು. ಆದ್ರೆ ಇವೆಲ್ಲವುಗಳು ಕೂಡ ಮೊದಲ 1-2 ವರ್ಷಗಳ ಫ್ರಿಕ್ಷನ್ಗಳು. ಈ ಫ್ರಿಕ್ಷನ್ಗಳು ನಡೆದು ಸಂಶೋಧಕ ಮಾರ್ಗದರ್ಶಕನಿಗೆ ಬೇಕಾಗುವ ಹಾಗೆ, ಮಾರ್ಗದರ್ಶಕ ಸಂಶೋಧಕನನ್ನು ಬಹಳ ಚೆನ್ನಾಗಿ ತೀಡುವ ಹಾಗೆ ಪರಸ್ಪರ ಒಬ್ಬರಿಗೊಬ್ಬರು ರೂಪುಗೊಳ್ತಾರೆ. ಅಂದ್ರೆ ನಾನು ಹೇಳ್ತಾ ಇರೋದು ಈ ಒಂದು ಬಗೆಯ ಡಯಲೆಕ್ಟಿಕಲ್ ಆಗಿರುವಂತಹ ಸಂಬಂಧ ಇದೆಯಲ್ಲ, ಮಾರ್ಗದರ್ಶಕ ಮತ್ತು ಸಂಶೋಧಕನ ನಡುವೆ ರೂಪುಗೊಳ್ಳುವಂತಹ ಈ ಬಗೆಯ ಇನ್ನೊಬ್ಬನನ್ನು ರೂಪುಗೊಳಿಸುವಂತಹ ಈ ಡಯಲೆಕ್ಟಿಕಲ್ ಆಗಿರುವಂತಹ ಸಂಬಂಧ, ಇದು ಅತ್ಯಂತ ಸಮರ್ಪಕವಾಗಿ ಸಾಧ್ಯವಾಗಬೇಕಾದ್ರೆ ವಿಶ್ವವಿದ್ಯಾನಿಲಯಗಳಿಗೆ ನಾವು ಅಧ್ಯಾಪಕರನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಅದು ಪಾರದರ್ಶಕವಾಗಬೇಕು ಮತ್ತು ಅದು ಅತ್ಯಂತ ಚೆನ್ನಾಗಿ ನಡಿಬೇಕು. ಮತ್ತು ಅತ್ಯುತ್ತಮರೇ ನಮ್ಮ ಎಲ್ಲಾ ಮೀಸಲಾತಿಯ ನಿಯಮಗಳನ್ನು ಅನುಸರಿಸಿಯೇ ಆ ಎಲ್ಲ ಸಮುದಾಯಗಳಿಂದ ನಾವು ಆರಿಸುವಂತಹ ಅಧ್ಯಾಪಕರು
ಅತ್ಯುತ್ತಮ ಅಧ್ಯಾಪಕರನ್ನು ನಾವು ಆರಿಸುವುದಕ್ಕೆ ಸಾಧ್ಯವಾದಾಗ ಅತ್ಯುತ್ತಮ ಅಧ್ಯಾಪಕ ಸಹಜವಾಗಿಯೇ ಅತ್ಯುತ್ತಮ ಮಾರ್ಗದರ್ಶಕನಾಗಿರ್ತಾನೆ. ಅತ್ಯುತ್ತಮ ಮಾರ್ಗದರ್ಶಕನಿಂದ ಸಹಜವಾಗಿಯೇ ಒಬ್ಬ ಉತ್ತಮ ಸಂಶೋಧಕ ರೂಪುಗೊಳ್ತಾನೆ. ಇವೆಲ್ಲವುಗಳು ಕೂಡ ಒಂದು ಇನ್ನೊಂದನ್ನು ಹೆಣೆದಿರುವಂತಹ ಒಂದು ವ್ಯೂಹ. ಈ ವ್ಯೂಹವನ್ನು ಸರಿಪಡಿಸುವುದು ಎಲ್ಲಿ ಎನ್ನುವುದು ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಈ ವ್ಯವಸ್ಥೆಗೂ ಗೊತ್ತಿದೆ. ಆದರೆ ನಮ್ಮ ಸುತ್ತಮುತ್ತ ಇರುವಂತಹ ಭ್ರಷ್ಟ ವ್ಯವಸ್ಥೆ ಈ ವ್ಯೂಹವನ್ನು, ಈ ವ್ಯೂಹದ ಒಂದು ತುದಿಯನ್ನು ಅದು ಬಿಚ್ಚಿ ಸರಿಪಡಿಸುವುದಕ್ಕೆ ತೊಡಗಿದ್ರೆ ತಲೆಗೆ ಎಲ್ಲವೂ ಸರಿಯಾಗ್ತದೆ. ಅಡಿಯಿಂದ ಮುಡಿಯವರೆಗೆ ಪ್ರತಿಯೊಂದು ಸ್ವಚ್ಛವಾಗ್ತದೆ. ಪ್ರಶ್ನೆ ಇದೆ, ಪ್ರಾಯಶಃ ನಾವು ಲಾಗಾಯತಿಂದ ಕೇಳ್ತಾ ಇದ್ದ ಪ್ರಶ್ನೆ, ಬೆಕ್ಕಿನ ಕಂಟಿ ಕಟ್ಟುವವರು ಯಾರು ಅಂತ ಕೊರಳಿಗೆ. ನನಗೆ ತಿಳಿದಂತೆ ಯುರೋಪ್ನ ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಾಪಕರನ್ನ ಹೇಗೆ ಆಯ್ಕೆ ಮಾಡಿಕೊಳ್ತಾರಂತೆ, ಒಂದು ವಿಭಾಗ ಅದು ಸಂಪೂರ್ಣ ಸ್ವಾಯತ್ತವಾದ ಸ್ವತಂತ್ರವಾದ ವಿಭಾಗ ಆಗಿರ್ತದೆ. ಆ ವಿಭಾಗ ಬದಲಾಗುತ್ತಿರುವ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ, ಬದಲಾಗುತ್ತಿರುವ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ಯಾವ ಕೋರ್ಸ್ ಅನ್ನು, ಯಾವ ಪೇಪರ್ ಅನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಎನ್ನುವುದನ್ನು ನಿರ್ಧರಿಸ್ತದೆ. ಮತ್ತು ಆ ಕೋರ್ಸ್ಗೆ, ಆ ಪೇಪರ್ಗೆ ಯಾರು ಅಧ್ಯಾಪಕ ಬೇಕು ಎನ್ನುವುದನ್ನು ಆ ವಿಭಾಗವೇ ಅನೇಕ ಬಗೆಯ ತರಹೇವಾರಿ ಆಯ್ಕೆ ಪ್ರಕ್ರಿಯೆಯ ಮೂಲಕ ಒಬ್ಬ ಅಧ್ಯಾಪಕನನ್ನು, ಇಬ್ಬರು ಅಧ್ಯಾಪಕರನ್ನು ಅದು ಆಯ್ಕೆ ಮಾಡ್ತದೆ. ಆ ಅಧ್ಯಾಪಕನನ್ನು ವಿಭಾಗ ಆಯ್ಕೆ ಮಾಡಿ ಅದರ ಅನುಮೋದನೆಗಾಗಿ ಅದು ವಿಶ್ವವಿದ್ಯಾನಿಲಯದ ಕೇಂದ್ರ ಕಚೇರಿಗೆ ಕಳಿಸ್ತದೆ. ವಿಶ್ವವಿದ್ಯಾನಿಲಯದ ಕೇಂದ್ರ ಆಡಳಿತ ವಿಭಾಗ ಅದನ್ನು ಅನುಮೋದಿಸ್ತದೆ. ಆದ್ರೆ ನಮ್ಮಲ್ಲಿ ಹೇಗಾಗಿದೆ, ಇದು ಯುರೋಪ್ನಲ್ಲಿ ನಡೆಯುತ್ತಾ ಇರುವಂತಹ ಈ ಪ್ರಕ್ರಿಯೆ ಇದು ಅತ್ಯಂತ ಹೆಚ್ಚು ಡೆಮೋಕ್ರಾಟಿಕ್ ಆಗಿರುವಂತಹ ಪ್ರಕ್ರಿಯೆ. ಇಲ್ಲಿ ನಿಮ್ಮದಾಗ್ಲಿ ನಮ್ಮದಾಗ್ಲಿ ಸ್ಥಿತಿ ಹೇಗಿದೆ ಅಂದ್ರೆ, ಸರ್ಕಾರ ಯಾವುದೋ ಒಂದು ನೀತಿ ಅನುಸರಿಸ್ತದೆ, ಸರ್ಕಾರ ಯಾವುದೋ ಕೆಲವು ಹೊಸ ಕೋರ್ಸ್ಗಳನ್ನು ಆರಂಭಿಸ್ತದೆ, ಅವರು ಅದಕ್ಕೆ ಬೇಕಾದಂತ ಒಂದು ಆಯ್ಕೆ ಪ್ರಕ್ರಿಯೆ ನಡೆಸ್ತಾರೆ. ಆ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೀತವೆ ಎನ್ನುವುದು ಜಗತ್ತಿಗೆ ಗೊತ್ತಿರುವಂತ ಆಯ್ಕೆ ಪ್ರಕ್ರಿಯೆ. ಅದರ ಮೂಲಕ ಕುಲಸಚಿವರು ಆಯ್ಕೆ ಮಾಡಿ ಒಬ್ಬ ಅಧ್ಯಾಪಕನನ್ನ ನಿಮ್ಮ ವಿಭಾಗಕ್ಕೆ ಹಾಕ್ತಾರೆ. ಅವನು ಯಾಕೆ ನಾಳೆ ನಿಮ್ಮ ಮಾತು ಕೇಳ್ತಾನೆ ಅಥವಾ ನಿಮ್ ಜೊತೆಗೆ ಅವನು ಸಹಮತದ ಒಂದು ಸಂಬಂಧವನ್ನು ಯಾಕೆ ರೂಢಿಸಿಕೊಳ್ತಾನೆ? ಅಂದ್ರೆ ನಮ್ಮಲ್ಲಿ ಎಲ್ಲವೂ ಕೂಡ ಹೌದು ಮೇಲಿನಿಂದ ಹೇರಲ್ಪಟ್ಟ ಸಂಗತಿಯಾಗಿರೋದ್ರಿಂದ ಕೇಂದ್ರೀಕೃತ ವ್ಯವಸ್ಥೆಯಿಂದ, ಒಂದು ಏಕರೂಪೀಕೃತ ವ್ಯವಸ್ಥೆಯಿಂದ ನಮ್ಮ ಮೇಲೆ ಈ ಎಲ್ಲ ವ್ಯವಸ್ಥೆಗಳು ಇರುವುದರಿಂದ, ಒಂದು ವಿಕೇಂದ್ರೀಕೃತವಾದಂತಹ ಮಾದರಿಯೇ ನಮ್ಮಲ್ಲಿ ಇಲ್ಲವಾಗಿರುವುದರಿಂದ, ಒಂದು ನಿಜವಾದ ಡೆಮೋಕ್ರೆಟಿಕ್ ಆಗಿರುವಂತಹ ಒಂದು ಅಪ್ರೋಚ್ ನಮ್ಮಲ್ಲಿ ನಷ್ಟವಾಗಿರುವುದರಿಂದ ನಮ್ಮಲ್ಲಿ ಎಲ್ಲವುಗಳು ಕೂಡ ತಿರುವುಮುರುವಾಗಿವೆ. ಸಂಶೋಧನಾ ಸಂಸ್ಕೃತಿ ಬೆಳಿಲಿಲ್ಲ ಏನೋ ಮಾತನ್ನ ನೀವು ಖಾರವಾಗಿ ಹೇಳಿದಿರಿ ಏನೋ ಅಂತ. ಇನ್ನೊಂದು ಪ್ರಶ್ನೆ ಅಂದ್ರೆ, ಈ ನಮ್ಮ ಸಾಹಿತ್ಯ ಸಂಶೋಧನೆಯಲ್ಲಿ ಬಹಳ ದೊಡ್ಡ ಒಂದು ಕೊರತೆ ಅಂತ ಹೇಳಿದ್ರೆ, ಯಾವುದು ಸಂಶೋಧನೆ, ಯಾವುದು ವಿಮರ್ಶೆ ಎನ್ನುವಂತಹದ್ದು ಒಂದು ಸ್ಪಷ್ಟ ಖಚಿತ ನಿಲುವು ನಮ್ಮ ಸಂಶೋಧನಾರ್ಥಿಗಳಲ್ಲಿ ಬರ್ತಾ ಇಲ್ಲ. ಇದಕ್ಕೆ ಏನ್ ಕಾರಣ ಸರ್? ಹೌದು, ನನ್ನ ಪ್ರಕಾರ ಒಂದು ಅತ್ಯುತ್ತಮವಾದಂತಹ ಸಾಹಿತ್ಯ ವಿಮರ್ಶೆ ಅದು ಅತ್ಯುತ್ತಮವಾದ ಸಂಶೋಧನೆಯೂ ಆಗ್ತದೆ. ಒಂದು ಅತ್ಯುತ್ತಮವಾದಂತಹ ಸಾಹಿತ್ಯ ವಿಮರ್ಶೆ ಅದು ಖಚಿತವಾಗಿಯೂ ಒಂದು ಅತ್ಯುತ್ತಮವಾದ ಸಾಹಿತ್ಯ ಸಂಶೋಧನೆಯೇ ಆಗ್ತದೆ. ಆದರೆ ನಮಗೆ ಏನು ತಿಳಿದಿಲ್ಲ ಅಂದ್ರೆ, ಒಂದು ಅತ್ಯುತ್ತಮವಾದ ಸಾಹಿತ್ಯ ವಿಮರ್ಶೆಯನ್ನು ನಡೆಸುವುದು ಹೇಗೆ, ಆ ವಿಮರ್ಶೆಯ ಪರಿಕರಗಳು ಯಾವುವು, ಇವುಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ಲ. ಒಂದು ಸಾಹಿತ್ಯ ಪಠ್ಯವನ್ನು ಆಯ್ಕೆ ಮಾಡಿಕೊಂಡು ಆ ಸಾಹಿತ್ಯ ಪಠ್ಯವನ್ನು ವಿಮರ್ಶೆ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ನಮ್ಮಲ್ಲಿ ಅನೇಕ
ಆ ಏನು ಮಾದರಿಗಳು ಇದ್ರೂನು ಆ ಮಾದರಿಗಳ ಆಳವಾದ ತಿಳುವಳಿಕೆ ಆ ವಿಮರ್ಶಕನಿಗೆ ಇರೋದಿಲ್ಲ. ಈಗ ಉದಾಹರಣೆಗೆ ಪ್ರೊಫೆಸರ್ ಎ ಕೆ ರಾಮಾನುಜನ್ ಅವರು ಉಳ್ಳವರು ಶಿವಾಲಯವ ಮಾಡುವರು ಎನ್ನುವ ವಚನವನ್ನ ಒಂದು ಸಂರಚನಾವಾದಿ ನೆಲೆಯಿಂದ ಅವರು ಅದನ್ನ ವಿಮರ್ಶೆ ಮಾಡ್ತಾರೆ. ಸಂರಚನಾವಾದಿ ನೆಲೆಯಿಂದ ಅದನ್ನ ವಿಮರ್ಶೆ ಮಾಡ್ತಲೇ ಅವರು ಪಠ್ಯ ವಿಶ್ಲೇಷಣೆಯನ್ನು ನಡೆಸ್ತಾರೆ. ಪಠ್ಯ ವಿಶ್ಲೇಷಣೆಯನ್ನು ನಡೆಸ್ತಲೇ ಒಂದು ಸಾಂಸ್ಕೃತಿಕವಾಗಿರುವಂತಹ ಒಂದು ಆವರಣವನ್ನೂ ಗುರುತಿಸ್ತಾರೆ. ಸೊ ಒಂದು ಸ್ಟ್ರಕ್ಚರಲ್ ಕ್ರಿಟಿಸಿಸಮ್, ಒಂದು ಟೆಕ್ಸ್ಚುವಲ್ ಅನಾಲಿಸಿಸ್ ಮತ್ತು ಒಂದು ಕಲ್ಚರಲ್ ಅನಾಲಿಸಿಸ್ ಒಬ್ಬ ಸಾಹಿತ್ಯ ವಿಮರ್ಶಕನಿಗೆ ಬಹಳ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಸಂಗತಿಗಳು. ಆದ್ರೆ ಇವು ಯಾವುವೂ ಇಲ್ಲದೆ ನಮ್ಮಲ್ಲಿ ಇವತ್ತು ಸಾಹಿತ್ಯ ವಿಮರ್ಶೆ ನಡೀತಾ ಇದೆ. ನಿಜ. ಹಾಗಾಗಿ ನಮ್ಮಲ್ಲಿ ಸಾಹಿತ್ಯ ವಿಮರ್ಶೆಗೂ ಸಾಹಿತ್ಯ ಸಂಶೋಧನೆಗೂ ಬಹಳ ದೊಡ್ಡ ಬಿರುಕು ಬಂದಿದೆ. ಸಾಹಿತ್ಯ ಸಂಶೋಧನೆಯ ವಿಧಾನ ಕ್ರಮಗಳೂ ನಮಗೆ ಗೊತ್ತಿಲ್ಲ. ಸಾಹಿತ್ಯ ವಿಮರ್ಶೆಗೆ ಬೇಕಾಗಿರುವಂತಹ ಪರಿಕರಗಳೂ ನಮಗೆ ಗೊತ್ತಿಲ್ಲ. ಹೀಗೆ ಎರಡೂ ಕಡೆ ಗೊತ್ತಿಲ್ಲದಿರುವ ಸ್ಥಿತಿಯಿಂದಾಗಿ ಬರೆದಿರುವುದೆಲ್ಲವೂ ವಿಮರ್ಶೆಯಾಗಿದೆ, ಬರೆದಿರುವುದೆಲ್ಲವೂ ಕೂಡ ಸಂಶೋಧನೆ ಆಗಿದೆ. ಬಹಳ ಮುಖ್ಯವಾದಂತ ಒಂದು ಅಂಶವನ್ನು ನಾನು ಇಲ್ಲಿ ಹೇಳುವುದಕ್ಕೆ ಬಯಸ್ತೇನೆ ಪ್ರೊಫೆಸರ್. ಉದಾಹರಣೆಗೆ ಸಂಗೀತ, ಅದು ಉತ್ತರಾದಿ ಸಂಗೀತ ಇರ್ಬೋದು ಅಥವಾ ದಕ್ಷಿಣಾದಿ ಸಂಗೀತ ಇರ್ಬೋದು. ಅದರಲ್ಲಿ ಕೆಲವು ರಾಗಗಳಿರ್ತವೆ, ಕೆಲವು ಮಟ್ಟುಗಳಿರ್ತವೆ. ನೀವು ಹಿಂದೂಸ್ತಾನಿ ಸಂಗೀತಕ್ಕೆ ಬಂದ್ರಂತೂ ಕೆಲವೊಂದು ಘರಾನಗಳೇ ರೂಪುಗೊಂಡಿರ್ತವೆ. ಈಗ ಮಾಲಖಂಸ್ ರಾಗದಲ್ಲಿ ಹಾಡ್ತಾ ಇರುವಂತಹ ಒಬ್ಬ ಗಾಯಕ, ಅವನು ತನ್ನ ಗಾನವನ್ನ ಆ ನಿರ್ದಿಷ್ಟ ರಾಗದ ಒಳಗಡೆಯೇ ಪ್ರಸ್ತುತಪಡಿಸಬೇಕು. ಅದು ಆತನ ಚೌಕಟ್ಟು. ಒಂದು ಸಂಗೀತಕ್ಕೆ ರಾಗ ಎನ್ನುವುದು ಹೇಗೆ ಒಂದು ಚೌಕಟ್ಟು, ಒಂದು ಸಂಶೋಧನೆಗೆ ವಿಧಾನ ಕ್ರಮ ಎನ್ನುವುದು ಕೂಡ ಅಂತಹ ಒಂದು ಚೌಕಟ್ಟು. ರಾಗ ಸಿದ್ಧಿಯಾಗದೆ ಒಬ್ಬ ಹಾಡುಗಾರ ಹೇಗೆ ಸಂಗೀತಗಾರ ಆಗಲ್ಲವು, ಹಾಗೆಯೇ ವಿಧಾನ ಕ್ರಮ ಅಥವಾ ವಿಧಾನ ಶಾಸ್ತ್ರ ಸಿದ್ಧಿಯಾಗದೆ ಒಬ್ಬ ಸಂಶೋಧಕನಾಗುವುದಕ್ಕೆ ಸಾಧ್ಯ ಇಲ್ಲ. ಸಂಗೀತದಲ್ಲಿ ಹೇಗೆ ಅದನ್ನು ಕಷ್ಟಪಟ್ಟು ಪರಿಶ್ರಮದಿಂದ ಸಾಧಿಸಬೇಕು, ಸಂಶೋಧನೆಯಲ್ಲೂ ಕೂಡ ಅದನ್ನು ಪರಿಶ್ರಮದಿಂದಲೇ ಸಾಧಿಸಬೇಕು. ಆದರೆ 3 ವರ್ಷದಲ್ಲಿ ಮುಗಿಸ್ಬೇಕು, 2 ವರ್ಷದಲ್ಲಿ ಮುಗಿಸ್ಬೇಕು, ಪ್ರಮೋಷನ್ಗಾಗಿ ಮುಗಿಸ್ಬೇಕು ಎನ್ನುವ ಲೌಕಿಕ ವಾಂಛೆಗಳಿಂದ ಬಂದ್ರೆ ಕಸುಬೂ ಕಲಿಯೋದಿಲ್ಲ, ಕೌಶಲ್ಯವೂ ಕಲಿಯೋದಿಲ್ಲ, ಸಂಶೋಧನೆಯನ್ನು ಕಲಿಯೋದಿಲ್ಲ. ನಾವು ಇದನ್ನು ಡೀಲಿಂಕ್ ಮಾಡದೇ ಇದ್ರೆ ಭಾರತದ ಸಂಶೋಧನೆ ಅತ್ಯಂತ ಶೋಚನೀಯವಾದಂತಹ ಪರಿಸ್ಥಿತಿಗೆ ತಲುಪ್ತದೆ ಅಂತ ನನಗೆ ಅನಿಸ್ತದೆ. ಸರ್, ತಲುಪಿದೆ ಅಂತ ಅನಿಸ್ತಾ ಇದೆ ನಿಮಗೆ, ತಲುಪಲಿದೆ ಅಂತ ಹೇಳ್ತಾ ಇದ್ದೀರಾ ನೀವು. ಇವತ್ತಿನ ಸಂಶೋಧನೆ PhD ಮಹಾಪ್ರಬಂಧಗಳು ಬರ್ತಾ ಇದ್ ನೋಡಿದ್ರೆ 100ಕ್ಕೆ 80 ತಲುಪಲಿದೆ ಅಲ್ಲ, ತಲುಪಲಿದೆ ಅಲ್ಲ, ಆಲ್ರೆಡಿ ತಲುಪಿದೆ. ಅದೇ ತುಂಬಾನೇ ತಲುಪಿದೆ. ಅನೇಕ ನಾನು 20-25 ವಿಶ್ವವಿದ್ಯಾಲಯಗಳ ಮಹಾಪ್ರಬಂಧಗಳನ್ನ ಮೌಲ್ಯಮಾಪನ ಮಾಡ್ತಾ ಇದ್ದೀನಿ. ಒಂದು ಸರಿಯಾದ ಒಂದು ಸಮೀಕ್ಷೆ, ವಿಮರ್ಶೆ ಬೇಡ, ಸರಿಯಾದ ಒಂದು ಸಮೀಕ್ಷೆ ಬರೀಲಿಕ್ಕೆ ಆಗ್ತಾ ಇಲ್ವಲ್ಲ. ಪ್ರಾಥಮಿಕ ಒಂದು ವ್ಯಾಕರಣ ಶಾಸ್ತ್ರ ಯಾವುದರ ಪರಿಜ್ಞಾನವೂ ಇಲ್ವಲ್ಲ. ತುಂಬಾನೇ ನೋವಿನಿಂದ ಸಂದರ್ಭದಲ್ಲಿ 7-8 ದಿನಗಳು ಒಂದೊಂದು ಮಹಾಪ್ರಬಂಧವನ್ನ ಮೌಲ್ಯಮಾಪನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ ನಾನು. ತುಂಬಾ ನೋವಿನಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಸರ್. ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಈ ಕೃತಿಯಲ್ಲಿ ಅತ್ಯಂತ ಎದ್ದು ಕಾಣುವಂತಹದ್ದು ಅಂತ ಹೇಳಿದ್ರೆ, ಈ ವಿದ್ಯಾರ್ಥಿಗಳಲ್ಲೂ ಆಸಕ್ತಿ ಕಡಿಮೆ ಆಗ್ತಾ ಇದೆಯಾ? ಇಲ್ಲ, ನನಗೆ ಅಂತ ಆತರ ಧೋರಣೆ ಬಂದಿದೆಯಾ? ಇಲ್ಲ, ನೀವು ಹೇಳ್ತಾ ಇರುವಂತಹ ಧೋರಣೆ ವಿದ್ಯಾರ್ಥಿಗಳಲ್ಲೂ ಇದೆ. ಆದರೆ
ಈ ಎಲ್ಲ ವಿದ್ಯಾರ್ಥಿಗಳನ್ನ ಒಬ್ಬ ಮಾರ್ಗದರ್ಶಕ ಸರಿ ಇದ್ರೆ ಅವನು ತಿದ್ದಬಹುದಾಗ್ತದೆ. ನನ್ನ ಪ್ರಕಾರ ವಿದ್ಯಾರ್ಥಿಗಳ ಯಾವುದೇ ಅನಾದರ ಅಥವಾ ಅನಾಸಕ್ತಿ ಕೆಟ್ಟ ಸಂಶೋಧನೆಗೆ ಕಾರಣ ಅಲ್ಲ. ಸಂಶೋಧನೆಗೆ ಮಾರ್ಗದರ್ಶನ ಮಾಡುವ ಒಬ್ಬ ಮಾರ್ಗದರ್ಶಕನಿಗೆ ನಾವು ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಅವನು ಹೇಗಾದರೂ ಆಯ್ಕೆಯಾಗಿ ಬರ್ಲಿ, ಅವನಿಗೆ ಸಾರ್ವಜನಿಕರ ತೆರಿಗೆ ಹಣದಿಂದ ಅವನಿಗೆ ಸಂಬಳ ಹೋಗ್ತದೆ. ಆ ಅಧ್ಯಾಪಕ ಯಾಕಪ್ಪ ನನಗೆ ಇಷ್ಟು ದೊಡ್ಡ ಪ್ರಮಾಣದ ಸಂಬಳವನ್ನು ಕೊಡ್ತಾ ಇದೆ ಸರ್ಕಾರ, ಈ ಸಂಬಳಕ್ಕೆ ನಾನು ಮಾಡಬೇಕಾದುದು ಏನು, ನನ್ನ ಕೆಲಸ ಏನು ಎನ್ನುವುದನ್ನು ಅವನು ಅರ್ಥ ಮಾಡಿಕೊಂಡ್ರೆ, ನಾನು ನಮ್ಮ ಸಂವಾದದ ಬಿಗಿನಿಂಗ್ ಅಲ್ಲೇ ಅರ್ಥ ಮಾಡಿಕೊಳ್ಳುವುದು ಎನ್ನುವುದನ್ನು ನಾನು ಒತ್ತಿ ಒತ್ತಿ ಹೇಳಿದ್ದೆ. ಒಬ್ಬ ಮಾರ್ಗದರ್ಶಕ ತನ್ನ ಕೆಲಸವನ್ನು ಅರ್ಥ ಮಾಡಿಕೊಂಡ್ರೆ ಭಾರತದ ಸಂಶೋಧನಾ ಈ ಕುಸಿತ ಇದು ಈ ಪ್ರಮಾಣದಲ್ಲಿ ಕುಸಿಲಿಕ್ಕೆ ಸಾಧ್ಯ ಇರ್ತಿಲ್ಲ. ತಪ್ಪಿಸಬಹುದಾಗಿತ್ತು, ಖಂಡಿತವಾಗಿ ತಪ್ಪಿಸಬಹುದಾಗಿತ್ತು. ಸರ್, ಈಗ ನಮ್ಮಲ್ಲಿ ವಿಶ್ವವಿದ್ಯಾಲಯಗಳ ಕೂಡ ಹೇಳಿದ್ದೀನಿ ಸರ್, ಇನ್ನೊಂದು ವಿಶ್ವವಿದ್ಯಾಲಯಗಳ ಕೆಲಸ ಅಂದ್ರೆ ಈ ತಿಳುವಳಿಕೆಗೆ ಬೇಕಾದ ಪರಿಪ್ರೇಕ್ಷೆಯನ್ನ ಕಟ್ಟಿಕೊಡುವಂತಹದ್ದು. ಆದ್ರೆ ಸಮಾಜದ ನಿರೀಕ್ಷೆ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೇಕು, ಮತ್ತೊಂದು ಮಗದೊಂದು ಏನೆಲ್ಲ ನಿರೀಕ್ಷೆಗಳು ನಮ್ಮ ನಿಜವಾಗಿ ಮಾಡ್ಬೇಕಾದ ನೀವು ಹೇಳ್ತೀರಿ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು. ಆದ್ರೆ ಎಲ್ಲವನ್ನೂ ಜನಸಾಮಾನ್ಯರು ವಿಶ್ವವಿದ್ಯಾಲಯದ ಕಡೆ ಮುಖ ಮಾಡಿ ನಾವೇ ಉದ್ಯೋಗವನ್ನು ಸೃಷ್ಟಿಸ್ಬೇಕು, ನಾವು ಕೌಶಲವನ್ನು ಸೃಷ್ಟಿಸ್ಬೇಕು, ಎಲ್ಲವನ್ನು ನಾವೇ ಮಾಡ್ಬೇಕು ಅನ್ನೋ ನಿರೀಕ್ಷೆಯಲ್ಲಿ ಇದ್ದಾರಲ್ಲ. ನೀವು ಕೊನೆಗೆ ಅದನ್ನ ಚೆನ್ನಾಗಿ ಸಮಾಪನ ಮಾಡಿದ್ರಿ ಅನ್ನುವಂಥದ್ದು. ಈ ಗೊಂದಲ ಯಾಕೆ? ಸರ್ಕಾರ ಮಾಡ್ಬೇಕಾದ್ದನ್ನ ಒಬ್ಬ ಅಧ್ಯಾಪಕ ಮಾಡ್ಲಿಕ್ಕೆ ಸಾಧ್ಯವೇ? ವಿಶ್ವವಿದ್ಯಾಲಯ ಮಾಡ್ಲಿಕ್ಕೆ ಸಾಧ್ಯವೇ? ಒಂದು ಸಂಶೋಧನಾ ವಿಶ್ವವಿದ್ಯಾಲಯವಾಗಿ ರೂಪುಗೊಳ್ಬೇಕೆ ಅಥವಾ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೇಕೆ? ಈಗ ನಮ್ಮ ದೇಶದ ಜನಸಂಖ್ಯೆಯನ್ನು ಗಮನಿಸಿದ್ರೆ, ಈ ಜನಸಂಖ್ಯೆಯ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಸೃಷ್ಟಿಯಾಗಿರುವಂತಹ ಉದ್ಯೋಗಗಳು ಕಡಿಮೆ ಸಂಖ್ಯೆಯಲ್ಲಿ ಇದ್ರೂ ಕೂಡ ಆ ಎಲ್ಲಾ ಉದ್ಯೋಗಗಳಿಗೆ ಅರ್ಹವಾಗಿರುವಂತಹ ಉದ್ಯೋಗಿಗಳು ಸಿಕ್ಕಿದ್ದಾರೆ ಎನ್ನುವುದು ಕೂಡ ಅಷ್ಟೇ ಸ್ಪಷ್ಟವಾದಂತಹ ವಿಷಯ. ಎಲ್ಲೋ ಕೆಲವು ಅಪವಾದಗಳಿರ್ಬೋದು, ಆ ಮಾತು ಬೇರೆ. CNR ರಾವ್ ಅಂತಹ ಒಬ್ಬ ಖ್ಯಾತ ವಿಜ್ಞಾನಿ, ಕಲಾಂ, ಕಸ್ತೂರಿ ರಂಗನ್, ರಾಜಾರಾಮಣ್ಣ, ಆಮೇಲೆ ಇತ್ತೀಚೆಗೆ ನಿಧನರಾದ ಬಹಳ ದೊಡ್ಡ ಫಿಲಾಸಫರ್ ಕೂಡ ಆಗಿದ್ರು, ಫಿಸಿಸಿಸ್ಟ್, ಅವರ ಹೆಸರು ನನಗೆ ನೆನಪಿಗೆ ಬರುತ್ತೆ. ಇಂಥ ಅನೇಕ ವಿಜ್ಞಾನಿಗಳು ಅವರು ಇದೇ ಭಾರತೀಯ ಶಿಕ್ಷಣದಲ್ಲಿ ಉದಿಸಿ ಬಂದವರೇ ಹೌದು, ಅದನ್ನ ನಾವು ನಿರಾಕರಿಸಲಿಕ್ಕೆ ಸಾಧ್ಯ. ಹಾಗೆಯೇ ನಾವು ಕೇಳಬೇಕಾಗಿರುವುದೇನೆಂದ್ರೆ, ಇವತ್ತು ಜಗತ್ತಿನ ಜ್ಞಾನವನ್ನು ಯುರೋಪ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅದು ತನ್ನಿಂದ ಸೃಷ್ಟಿಸಲ್ಪಟ್ಟಿದೆ ಎನ್ನುವಂತಹ ಒಂದು ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾ ಇದೆ. ನಾವು ನಿಜಕ್ಕೂ ಕೇಳಬೇಕಾದ ಪ್ರಶ್ನೆ, ನಮ್ಮ ವಿಶ್ವವಿದ್ಯಾನಿಲಯಗಳು ಉದ್ಯೋಗ ಸೃಷ್ಟಿಸಿವೆಯೇ ಇಲ್ವೇ ಎನ್ನುವುದನ್ನಲ್ಲ. ನಾವು ಕೇಳಬೇಕಾದ ಪ್ರಶ್ನೆ, ನಮ್ಮ ವಿಶ್ವವಿದ್ಯಾನಿಲಯಗಳು ನಿಜವಾದ ಜ್ಞಾನವನ್ನು ಸೃಷ್ಟಿಸಿವೆಯೇ ಇಲ್ವೇ ಎನ್ನುವುದನ್ನಷ್ಟೇ. ಶಿಕ್ಷಕ್ಕೂ ಉದ್ಯೋಗಕ್ಕೂ ನೇರ ಸಂಬಂಧ ಇಲ್ಲ. ಶಿಕ್ಷಣವನ್ನು ಪಡೆದರೆ ಆ ಶಿಕ್ಷಣವನ್ನು ಪಡೆಯುವ ದಾರಿಯಲ್ಲಿ ನಿಮಗೆ ಉದ್ಯೋಗ ಸಿಗಬಹುದು. ಅದು ಶಿಕ್ಷಣದಿಂದ ಲಭಿಸುವ ಅನೇಕ ಪ್ರಯೋಜನಗಳಲ್ಲಿ ಅದು ಒಂದೇ ಹೊರತು ಶಿಕ್ಷಣ ಈಸ್ ಈಕ್ವಲ್ ಟು ಉದ್ಯೋಗ ಎನ್ನುವ ಸಮೀಕರಣವೇ ಅತ್ಯಂತ ಅಪಕ್ವವಾದ ಮತ್ತು ಅಬದ್ಧವಾದಂತಹ ಒಂದು ಸಮೀಕರಣ. ಪ್ರಾಯಶಃ ಯುರೋಪ್ನಂತಹ ಖಂಡದಲ್ಲಿರುವಂತಹ ಅನೇಕ ಅದು ಬಹಳ ಮುಖ್ಯವಾಗಿ ಪಶ್ಚಿಮ ಯುರೋಪ್ನ ದೇಶಗಳಲ್ಲಿ ಈ ಬಗೆಯ ಒಂದು ಸಮೀಕರಣವೇ ಇಲ್ಲ.
ನಾವು ಇಂತಹ ಒಂದು ಕೆಟ್ಟ ಸಮೀಕರಣವನ್ನು ಸೃಷ್ಟಿಸಿ ನಾವು ಆ ಸಮೀಕರಣದ ಬಲಿಪಶುಗಳಾಗಿದೆ. ಈಗ ಕನ್ನಡದಲ್ಲಿ ಸಂಶೋಧನೆಯನ್ನ ನೋಡಿದಾಗ, ಇತ್ತೀಚಿನ ಸಂಶೋಧನೆ ನೋಡಿದಾಗ ಒಂದು ರೀತಿಯಲ್ಲಿ ವಿಶ್ವವಿದ್ಯಾಲಯದ ಹೊರಗಿದ್ದೇ ದೊಡ್ಡ ಪ್ರಮಾಣದಲ್ಲಿ ಸಂಶೋಧನೆ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅಥವಾ ಬಹುಶಿಸ್ತೀಯ ನೆಲೆಯಲ್ಲಿ ಸಂಶೋಧನೆ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈಗ ನಮ್ಮಲ್ಲಿ ಮರಾಠಿಯಲ್ಲಿ ರಾಮಚಂದ್ರ ಚಿಂತಾಮಣಿ ಡೇರಿ ಅವರು ನಿಮ್ಗೆ ಗೊತ್ತಿದೆ, ಆ ಮಾದರಿಯ ಸಂಶೋಧನೆಗಳು ಏನಾದ್ರು ನಡೀತಾ ಇದೆಯಾ ಬಹುಶಿಸ್ತೀಯ ನೆಲೆಯಲ್ಲಿ ಕನ್ನಡದಲ್ಲಿ? ಇತ್ತೀಚಿನ ದಿನಗಳಲ್ಲಿ ನಾನು ಕೇಳ್ತಾ ಇರೋದು. ಇತ್ತೀಚಿನ ದಿನಗಳಲ್ಲಿ ವಿಶ್ವವಿದ್ಯಾನಿಲಯಗಳಿಂದ ಹೊರಗಡೆ ಬಹಳ ಮುಖ್ಯವಾದಂತಹ ಸಂಶೋಧನೆಗಳು ನಡೀತಾ ಇವೆ. ಆದ್ರೆ ಆ ಸಂಶೋಧನೆಗಳಿಗೂ ಕೂಡ ಇದುವರೆಗಿನ ನಾವು ಈಗಾಗಲೇ ಹೇಳಿದಂತೆ ಗೋವಿಂದ ಪೈ, ಶಂಭಾ ಮೊದಲಾದಂತವರು ನಡೆಸಿದಂತಹ ಸಂಶೋಧನೆಯ ಒಂದು ಆ ಪ್ರಮಾಣದ ಒಂದು ಗುಣಮಟ್ಟ ಏನಿದೆ ಅದಿಲ್ಲ. ಆದ್ರೆ ಅನೇಕ ಸರ್ಕಾರೇತರ ಸಂಸ್ಥೆಗಳಲ್ಲಿ ನಿಜವಾದ ಅರ್ಥದಲ್ಲಿ ಬಹಳ ಒಳ್ಳೆಯ ಸಂಶೋಧನೆಗಳು ಬರ್ತಾ ಇದ್ದಾವೆ. ಆದ್ರೆ ಅದು ಕನ್ನಡದ ಲೋಕಕ್ಕೆ ಲಭ್ಯವಾಗ್ತಾ ಇಲ್ಲ. ಓಹೋ, ಈ ಒಂದು ಸಮಸ್ಯೆಯೂ ಕೂಡ ಇದೆ. ಈಗ ಉದಾಹರಣೆಗೆ ತತ್ವಪದಗಳ ಬಗ್ಗೆ ಅಥವಾ ಶ್ರವಣಧಾರೆಗಳ ಬಗ್ಗೆ ಅನೇಕ ವಿದ್ವಾಂಸರು ನಡೆಸ್ತಾ ಇರುವಂತಹ ಸಂಶೋಧನೆ ಅದು ಒಂದರ್ಥದಲ್ಲಿ ಯುರೋಪ್ ನಡೆಸ್ತಾ ಇರುವಂತಹ ಯಾವ ಸಂಶೋಧನೆಗೂ ಕಡಿಮೆ ದರ್ಜೆಯದ್ದೇನಲ್ಲ. ಆದ್ರೆ ನಮ್ಮಲ್ಲಿ ಸಮಸ್ಯೆ ಏನಾಗುತ್ತಂದ್ರೆ ನಾವು ಆ ಸಂಶೋಧನೆಯನ್ನ ನಮ್ಮ ಕಾಲದ ರಾಜಕಾರಣದ ಪ್ರಣಾಳಿಕೆಗಳಿಗೆ ಬೇಕಾಗುವಂತೆ ಅದನ್ನು ತಿರುಚಿದಾಗ ಆಗ ಆ ಸಂಶೋಧನೆಯ ಮೌಲ್ಯ ಹೊರಟು ಹೋಗುತ್ತೆ, ಆ ಸಂಶೋಧನೆಯ ಕಸುವು ಹೊರಟು ಹೋಗುತ್ತೆ. ಹಾಗಾಗ್ಬಾರ್ದು ಎನ್ನುವುದು ನನ್ನ ಕಾಳಜಿ. ಒಂದು ಸಂಶೋಧನೆಯಾಗುವುದೇ ನಿಜವಾದಂತಹ ಒಂದು ರಾಜಕೀಯ ಕ್ರಿಯಾಚರಣೆ. ಸಂಶೋಧನೆಯಾಗಿ ಅಷ್ಟೇ ಉಳಿದ್ರೆ ಅದು ಬಹಳ ದೊಡ್ಡ ರಾಜಕಾರಣವನ್ನು ನಡೆಸ್ತದೆ. ಸಂಶೋಧನೆಯನ್ನು ರಾಜಕಾರಣಕ್ಕೆ ಬಳಸುವುದಕ್ಕೆ ಹೋದ್ರೆ ರಾಜಕಾರಣದಷ್ಟೇ ಸಂಶೋಧನೆಯು ಭ್ರಷ್ಟ ಆಗ್ತದೆ, ಅಪಾಯದ ಸ್ಥಿತಿಯನ್ನು ಬಂತಲ್ಪುತ್ತದೆ ಎನ್ನುವಂಥದ್ದು ನಿಜ ಅನ್ನುವಂಥದ್ದು. ಇಷ್ಟು ಹೊತ್ತು ಮಾರ್ಗಾನ್ವೇಷಣೆ ಕೃತಿಯ ಹಿನ್ನೆಲೆಯಲ್ಲಿ ಅನೇಕ ನಮ್ಮ ಸಂದೇಹಗಳಿಗೆ ನೀವು ಉತ್ತರವನ್ನ ಸೂಚಿಸಿದ್ದೀರಿ. ಬಹುಶಃ ಸಾವಿರಾರು ವಿದ್ಯಾರ್ಥಿಗಳಿಗೆ ಇದರಿಂದ ಪ್ರಯೋಜನ ಆಗ್ತದೆ. ಇಂತಹ ಕೃತಿಯನ್ನ ರಚಿಸಿದ ನಿಮ್ಮ ಶ್ರಮ, ಪ್ರತಿಭೆ, ಪಾಂಡಿತ್ಯ ಸಾರ್ಥಕ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ವಿಶೇಷವಾಗಿ ಕನ್ನಡದಲ್ಲಿ ಇವತ್ತು ಮಾರ್ಗದರ್ಶಕರು ಅಂತ ಏನ್ ಹೇಳ್ತಾರಲ್ಲ, ಅವರೆಲ್ಲ ಈ ಕೃತಿಯನ್ನು ಓದ್ಬೇಕು. ಅವರು ಓದಿದಾಗ ಬಹುಶಃ ವಿದ್ಯಾರ್ಥಿಗಳಿಗೆ ಹೊಸ ಬೆಳಕು ಸಿಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಂತಹ ಒಂದು ಕೃತಿಯನ್ನ ರಚಿಸಿಕೊಟ್ಟ ತಮಗೆ ಬೆಸುಗೆ ಪ್ರಕಾಶನ ಅಷ್ಟೇ ಸೊಗಸಾಗಿ ಈ ಕೃತಿಯನ್ನ ಹೊರತಂದಿದೆ. ಅವರಿಗೆ ಮತ್ತೊಮ್ಮೆ ಕನ್ನಡ ಜಗತ್ತಿನ ಕನ್ನಡಿಗರ ಪರವಾಗಿ, ಎಲ್ಲ ಸರ್ವ ಕನ್ನಡಿಗರ ಪರವಾಗಿ, ಅಖಂಡ ಕನ್ನಡಿಗರ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸಿ ಇಷ್ಟು ಹೊತ್ತು ನಮ್ಮೊಂದಿಗೆ ಮಾತುಕತೆಯನ್ನ ನಡೆಸಿ ಈ ಮಾರ್ಗಾನ್ವೇಷಣೆ ಕೃತಿಯ ಅದು ಹುಟ್ಟಿಕೊಂಡ ಅದರ ಆಶಯ ಆಕೃತಿಗಳನ್ನ ಹಂಚಿಕೊಂಡ ತಮಗೆ ವಿಶ್ವವಿದ್ಯಾಲಯದ ಪರವಾಗಿ ಅನಂತ ವಂದನೆಗಳು. ಡಾಕ್ಟರ್ ಪೂರ್ಣಿಮಾ ಅವ್ರ ಏನಾದ್ರು ಪ್ರಶ್ನೆ ಇದೆಯಾ? ಸರ್, ನಿಮ್ಮ ಕೃತಿಯನ್ನ ಓದಿದಾಗ ಸಂಶೋಧನೆಯ ಬರಹ ಸರಳ ಮತ್ತು ಸಂಕೀರ್ಣತೆ ಕುರಿತು ಹೇಳ್ತೀರಿ ನೀವು. ಅಂದ್ರೆ ಅದು ಸರಳ ಆಗಿರ್ಬೇಕಾ ಸಂಕೀರ್ಣ ಆಗಿರ್ಬೇಕಾ ಅನ್ನೋದು, ಅಂದ್ರೆ ಚರ್ಚೆಯಲ್ಲೂ ಕೂಡ ನೋಡಿದೆ, ಸರಳ ಬರಹಕ್ಕೆ ಹೆಚ್ಚು ಒತ್ತು ಕೊಡ ಸಂಕೀರ್ಣತೆಗೆ ಹೋಗ್ಬೇಕು ಅಂತಾನು ಆ ಒಂದು ದೃಷ್ಟಿಕೋನ ಕೂಡ ಕಾಣ್ತದೆ. ಅದರ ಬಗ್ಗೆ ಸ್ವಲ್ಪ ಸ್ಪಷ್ಟತೆಯನ್ನು ನೀಡಿದ್ರೆ ಒಳ್ಳೇದಿತ್ತು ಅಂತ. ಹೌದು, ಪ್ರೌಢ ಎನ್ನುವ ಮಾತು ಬರುತ್ತೆ. ಅದು ಪ್ರೌಢ ಅಂದ್ರೆ ಯಾವ ಮಾತು? ಇದು ಸರಳ ಅಂದ್ರೆ ಕಳಪೆ ಅಂತ ಅರ್ಥವಾ, ಅಥವಾ ಇದರ ಒಂದು ಸಣ್ಣ ಸಂದೇಹ? ಯಾಕಂದ್ರೆ ಬಹಳ ಕಠಿಣ ಅದನ್ನ ವಿಭಜಿಸುವುದು ಕಠಿಣ ಎನ್ನುವಂತ. ನಾನು ಇಲ್ಲಿ ಒಂದು ಅಂಶವನ್ನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇನೆ. ಯಾವ ಜ್ಞಾನ ಕಾಲದಿಂದ ಕಾಲಕ್ಕೆ ಸರಳ ಆಗುವುದಿಲ್ಲವೋ ಅದು ಜ್ಞಾನವೇ ಅಲ್ಲ. ಇದು ನನ್ನ ಮೊದಲನೇ ಅಂಶ. ಆದರೆ ಸರಳ ಬೇರೆ,
ಸರಳೀಕರಣ ಬೇರೆ, ಸರಿ, ಗೊತ್ತಾಯ್ತು. ಸಿಂಪಲ್ ಬೇರೆ, ಸಿಂಪ್ಲಿಫಿಕೇಶನ್ ಬೇರೆ. ಈಗ ಉದಾಹರಣೆಗೆ ನಾನು ಮಾರ್ಗಾನ್ವೇಷಣೆಯಲ್ಲೇ ಚರ್ಚೆ ಮಾಡಿದ್ದೆ, ಇಡ್ಲಿ ಮಾಡುವುದು ಹೇಗೆ ಎನ್ನುವುದನ್ನು ವಿವರಿಸುವಷ್ಟು ಸರಳವಾಗಿ ಡೆಮೋಕ್ರಸಿ ಅಂದ್ರೆ ಏನು, ಸೆಕ್ಯುಲರಿಸಂ ಅಂದ್ರೆ ಏನು ಎನ್ನುವುದನ್ನು ವಿವರಿಸಲಿಕ್ಕೆ ಆಗ್ತದೆಯೇ? ಅದು ಹೇಗೆ ಸಾಧ್ಯವಾಗುವುದಿಲ್ಲ, ಯಾಕೆ ಸಾಧ್ಯವಾಗುವುದಿಲ್ಲ ಎನ್ನುವುದರ ಕುರಿತು ನಾವು ಯೋಚನೆ ನಡೆಸಬೇಕಾಗಿ. ಅದರರ್ಥ ಇಡ್ಲಿ ಸರಳ, ಸೆಕ್ಯುಲರಿಸಂ ಸಂಕೀರ್ಣ ಅಂತ ಅಲ್ಲ. ಆದರೆ ಈ ಸರಳ ಮತ್ತು ಸಂಕೀರ್ಣತೆ ಅಥವಾ ಸರಳ ಮತ್ತು ಪ್ರೌಢ, ಈ ಪ್ರಶ್ನೆಗಳು ನಮ್ಮ ಕಾಲದಲ್ಲಿ, ನಮ್ಮ ಸನ್ನಿವೇಶದಲ್ಲಿ ಯಾಕೆ ಹುಟ್ಟಿಕೊಂಡಿವೆ ನನಗೆ ಗೊತ್ತಿಲ್ಲ. ಇಂಗ್ಲಿಷ್ನಲ್ಲಿ ಪ್ರಾಯಶಃ ಇಂತಹ ಚರ್ಚೆ ಇಲ್ಲ. ಆದರೆ ಕನ್ನಡದಲ್ಲಿ ಈ ಸರಳ ಮತ್ತು ಸರಳ ವರ್ಸಸ್ ಸಂಕೀರ್ಣ ಎನ್ನುವ ಚರ್ಚೆ ಹುಟ್ಟಿದೆ. ನಾನು ಯಾವ ಕಾರಣಕ್ಕೂ ಸಂಕೀರ್ಣವಾದಂತಹ ಬರವಣಿಗೆಯ ಪರವಾಗಿರುವವನಲ್ಲ. ಎಲ್ಲಾ ಜ್ಞಾನವನ್ನು ಅತ್ಯಂತ ಸರಳವಾಗಿಯೇ ಕೊಡಬೇಕು ಎಂದು ಹೇಳುವವರಲ್ಲಿ ನಾನು ಮೊದಲಿಗೆ. ಆದರೆ ಕನ್ನಡದಲ್ಲಿ ಹುಟ್ಟಿಕೊಂಡ ಸಂಶೋಧನೆಗೆ ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟ ನುಡಿಗಟ್ಟಿನ ಕೊರತೆ ನಮ್ಮಲ್ಲಿ ಎಷ್ಟಿದೆ ಅಂದ್ರೆ, ನೀವು ಅದನ್ನು ಅತ್ಯಂತ ಸರಳವಾಗಿ ಕೊಡಲಾರಿರಿ. ಈಗ ಉದಾಹರಣೆಗೆ ಕನ್ನಡದಲ್ಲಿ ಫ್ರೀಡಮ್, ಲಿಬರ್ಟಿ ಮತ್ತು ಇಂಡಿಪೆಂಡೆನ್ಸ್, ಈ ಮೂರೂ ಶಬ್ದಗಳಿಗೆ ಕನ್ನಡದಲ್ಲಿರುವಂತಹ ಅನುವಾದದ ಪದ ಇರುವುದು ಸ್ವಾತಂತ್ರ್ಯ ಎನ್ನುವುದೊಂದೇ. ಅದು ಹೇಗೆ? ನಾವು ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಲಿಬರ್ಟಿಯನ್ನು ಸ್ವಾತಂತ್ರ್ಯ ಅಂತ ಕರಿತೀವಿ, ಇಂಡಿಪೆಂಡೆನ್ಸ್ ಅನ್ನು ಸ್ವಾತಂತ್ರ್ಯ ಅಂತ ಕರಿತೀವಿ, ಫ್ರೀಡಮ್ ಅನ್ನು ಸ್ವಾತಂತ್ರ್ಯ ಅಂತ ಕರಿತೀವಿ. ಅವು ಮೂರು ಒಂದೆಯೋ? ಅವು ಮೂರು ಒಂದೇ ಆದ್ರೆ ಇಂಗ್ಲಿಷ್ ನಲ್ಲಿ ಮೂರು ಬೇರೆ ಬೇರೆ ಪದಗಳು ಯಾಕಿವೆ? ಇವೆಲ್ಲ ಬಹಳ ಮೂಲಭೂತವಾದಂತಹ ಸಂಗತಿ. ಕನ್ನಡದ ಭಾಷೆ ಯಾವಾಗ ಜ್ಞಾನದ ಭಾಷೆಯಾಗಿ ತನಗೆ ಬೇಕಾಗುವ ನುಡಿಗಟ್ಟುಗಳನ್ನು ತಾನೇ ರೂಪಿಸಿಕೊಳ್ಳಲು, ಸಿದ್ಧಪಡಿಸಿಕೊಳ್ಳಲು ಶಕ್ತವಾಗ್ತದೆಯೋ ಅಲ್ಲಿಯವರೆಗೆ ಈ ಸಮಸ್ಯೆ ಇದ್ದದ್ದೇ. ಇದನ್ನು ನಿವಾರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ, ಇದನ್ನು ಮೀರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಕೇಳಬೇಕಾದ ಪ್ರಶ್ನೆ ಏನಂದ್ರೆ, ಒಂದು ಬರವಣಿಗೆ ಸಂಕೀರ್ಣವಾಗಿ ಇದ್ರೆ ಅದು ಯಾಕೆ ಸಂಕೀರ್ಣವಾಗಿದೆ? ಅದು ನಿಜಕ್ಕೂ ಸಂಕೀರ್ಣವಾಗಿರುವುದಾ ಅಥವಾ ಕಾನ್ಸೆಪ್ಚುವಲ್ ಆಗಿರುವುದಾ? ಒಂದು ವಸ್ತು ಅಥವಾ ಒಂದು ವಿಚಾರ ಅಥವಾ ಒಂದು ಸಮಸ್ಯೆಯ ಕುರಿತಂತಹ ಲೇಖನ ಕಾನ್ಸೆಪ್ಚುವಲ್ ಆದ್ರೆ, ಆ ಕಾನ್ಸೆಪ್ಚುವಲ್ ಲೋಕ ನಮಗೆ ಅಪರಿಚಿತ ಇದ್ರೆ ಆಗ ನಮಗದು ಸಂಕೀರ್ಣ ಅಂತ ಕಾಣ್ತದೆ. ನಾನು ಆಗ್ಲೇ ಹೇಳಿದೆ, ಯಕ್ಷಗಾನದ ಉದಾಹರಣೆ ಕೊಟ್ಟೆ, ಕಿರೀಟ, ಬಾಲ್ಮುಂಡು, ಭುಜಕೀರ್ತಿ ಇತ್ಯಾದಿಗಳ ಉದಾಹರಣೆ ಕೊಟ್ಟೆ. ಈ ಭಾಷೆಯ ಪರಿಚಯವೇ ಇಲ್ಲದ ಒಬ್ಬ ಅನ್ಯ ದೇಶೀಯನಿಗೆ ಇದು ಸಂಕೀರ್ಣ. ಅವನು ಕಿರೀಟವನ್ನು ಸೊಂಟ ಕಟ್ಕೊಳ್ತಾನೆ, ಬಾಲ್ಮುಂಡನ್ನ ತಲೆ ಕಟ್ಕೊಳ್ತಾನೆ. ಯಾಕಂದ್ರೆ ಎಲ್ಲವೂ ಕೂಡ ಬಹಳ ಆಕರ್ಷಕವಾಗಿ ಅವನಿಗೆ ಕಾಣ್ತದೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಯಾವಾಗ ನಮ್ಮ ಪರಿಸ್ಥಿತಿ, ನಮ್ಮ ಓದು, ನಮ್ಮ ವಿದ್ವತ್ತಿನ ತಿಳುವಳಿಕೆ ಇದು ಇದು ವೃದ್ಧಿ ಆಗ್ತದೋ ಆವಾಗ ಈ ನಮ್ಮ ತಿಳುವಳಿಕೆ ವೃದ್ಧಿ ಆಗ್ತದೋ, ನಮ್ಮ ಬೌದ್ಧಿಕತೆ ವಿಸ್ತಾರಗೊಳ್ತದೋ ಆಗ ಈ ಸರಳತೆ ಮತ್ತು ಸಂಕೀರ್ಣತೆ ಎನ್ನುವಂತಹ ಚರ್ಚೆಗಳು ಅಳಿದು ಹೋಗ್ತವೆ. ಇದು ನಿಮ್ಮ ಪ್ರಶ್ನೆಗೆ ನಾನು ಕೊಡ್ತಾ ಇರುವಂತಹ ಉತ್ತರ. ನಿಜ. ಸರಳ ಬೇರೆ, ಸರಳೀಕರಣ ಬೇರೆ ಎನ್ನುವ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಅನೇಕ ದೃಷ್ಟಿ ಸಂದೇಹಗಳಿಗೆ ಇಲ್ಲಿ ಪರಿಹಾರ ಸಿಗ್ತದೆ. ಅಂತಹ ಪರಿಹಾರವನ್ನ ನೀವು ಸೂಚಿಸಿದ್ರಿಂದ ಮುಂಬರುವ ದಿನಗಳಲ್ಲಿ ಕನ್ನಡ ಸಂಶೋಧನಾ ಲೋಕಕ್ಕೆ ಇದೊಂದು ಒಳ್ಳೆಯ
ಮಾರ್ಗದರ್ಶಿ ಕೃತಿಯಾಗಿ ಉಳ್ಕೊಳ್ತದೆ ಅನ್ನುವಂತ ಒಂದು ಆಶಯ ನಮ್ಮದು. ವಿಶೇಷವಾಗಿ ನಿಮ್ಗೆ ಮತ್ತೊಮ್ಮೆ ವಂದನೆಯನ್ನ ಸಲ್ಲಿಸಿ ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಪೂರ್ಣಿಮಾ ಅವರೇ, ಮುಂದಿನ ತಿಂಗಳು ಒಂದು ವಿಶೇಷವಾದ ಉಪನ್ಯಾಸ, ಸಂಶೋಧನಾ ವಿಧಾನ ಕ್ರಮ ಇನ್ನೂ ತುಂಬಾನೇ ಇದೆ. ಯಾಕಂದ್ರೆ ಅಲ್ಲಿ ಅವರು ರಿಸರ್ಚ್ ಮೆಥಡ್ ಬೇರೆ, ಮೆಥಡಾಲಜಿ ಬೇರೆ, ನಮ್ಮಲ್ಲೆಲ್ಲ ಮಿಶ್ರಣ ಮಾಡಿ ಬಿಡ್ತಾರೆ ಅನ್ನೋ ತುಂಬಾ ಚೆನ್ನಾಗಿ ಅದನ್ನ ಅವರು ಇದ್ ಮಾಡಿದ್ದಾರೆ. ನಮ್ಮಲ್ಲಿ MPhil ಅಂತ ಯಾಕೆ ಕರೀತಾರೆ, PhD ಅಂತ ಯಾಕೆ ಅದನ್ನ ಫಿಲಾಸಫಿ ಬಂತು, ಇವೆಲ್ಲ ಬಹಳ ಮಹತ್ವ, ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಇದರ ಹಿನ್ನೆಲೆಯಲ್ಲಿ 1.5 ಗಂಟೆ ಒಂದು ಉಪನ್ಯಾಸವನ್ನ ವಿಶ್ವವಿದ್ಯಾಲಯದ ವತಿಯಿಂದ ಇದರೊಡನೆ ಸಂಭಾವನೆ ಬೇಡ ಅಂತ ಹೇಳ್ಬಾರ್ದು, ನಮ್ಮಲ್ಲಿ ಕೊಡುವಂತಹ ಕ್ರಮ. ನಿನ್ನೆ ಜಯಂತ್ ಕಾಯ್ಕಿಣಿ ಅವರಿಗೆ ಉಪನ್ಯಾಸ ನೀಡಿದಾಗಲೂ ಹೆಚ್ಚಲ್ಲ, 1,000 ರೂಪಾಯಿ. ನಾವು ಇಲ್ಲಿವರೆಗೆ ಒಂದು 50-60 ಕಾರ್ಯಕ್ರಮ. ನಮ್ಗೆ ವಿಶ್ವವಿದ್ಯಾಲಯ ಬಡ ವಿಶ್ವವಿದ್ಯಾಲಯ ಅಲ್ಲ, ಬಡ ವಿಶ್ವವಿದ್ಯಾಲಯ, ಆದ್ರಿಂದ ನೀವು ಬೇಡ ಅಂತ ಹೇಳ್ಬಾರ್ದು. ಒಂದು ಉಪನ್ಯಾಸವನ್ನು ಮುಂಚಿತವಾಗಿ ಹೇಳ್ತೇವೆ, ಆ ದೃಷ್ಟಿಯಿಂದ ಒಂದು ಉಪನ್ಯಾಸವನ್ನು ಕೊಡಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಇವತ್ತು ನಮ್ದು ಒಂದು ಮಾತುಕತೆ ಅಷ್ಟೇ. ಈ ಕೃತಿ ನಿಜವಾಗಿ ನೀವು 250 ರೂಪಾಯಿ ಪ್ರಕಾರ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ನನ್ನ ವಿದ್ಯಾರ್ಥಿಗಳಿಗೆ ಬಹುಮಾನವಾಗಿ 4 ಪುಸ್ತಕವನ್ನ ಕೊಡ್ತೇನೆ, 1,000 ರೂಪಾಯಿ ಕಳಿಸ್ತೇನೆ. ನಿಮಗೆ ಪೂರೈಸಿದ್ರೆ ಮಾತ್ರ. ಆಯ್ತು ಸರ್, ಇಲ್ಲ ಖಂಡಿತ ಕಳಿಸ್ತೇನೆ, ನಿಮಗೆ ಖಂಡಿತ ಕಳಿಸ್ತೇನೆ, ಖಂಡಿತ ಕಳಿಸ್ತೇನೆ. ನೀವು ಮೊನ್ನೆ ಇಲ್ಲ 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 ಏನು ನುಕ್ಸಾನ್ ಇಲ್ಲ. ನೀವು ಮೊನ್ನೆ ಕೊಟ್ಟ ವಿಳಾಸ, ಅದಕ್ಕೆ 4 ಪುಸ್ತಕವನ್ನ ನೀವು ಮೊನ್ನೆ ಕೊಟ್ಟ ರೂಪಾಯಿನ ಆಗತ್ತೆ ಸರ್. ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತೆ ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ ಸಂವಾದ ನಿಲ್ಲಿಸೋಣ. ಮುಂದಿನ ವಾರ ಹೇಳ್ತೀವಿ ಯಾವ ದಿನ ಅಂತ ಅನುಕೂಲ ಆಗತ್ತೆ ಅಂತ. ಪೂರ್ಣಿಮಾ ಅವ್ರು ಬೇರೆ ಓಕೆ ಸರ್, ಮುಗಿಸುವ ಸಮಯ ಕೂಡ ಆಗ್ತಾ ಬಂತು. ಧನ್ಯವಾದಗಳು ನಿತ್ಯಾನಂದ ಸರ್, ಮತ್ತೊಮ್ಮೆ ವಿಭಾಗದ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು, ಬಾಯ್.